ಯಾರ ವಿಷಯದ ವ್ಯಾಮೋಹವನ್ನು ನಾಶ ಮಾಡ್ಕೊಂಡಾರ ಅವ್ರ ಅಂತಃಕರಣ ಪರಿಶುದ್ಧಿ ಐತಿ, ಅವ್ರಿಗೆ ಅನುಭವ ಬರ್ತೈತಿ. ಇದು ನಮಗೆ ಅಂತಃಕರಣ ಪರಿಶುದ್ಧಿ ಇಲ್ಲದ ಮೂಲಕ ನಮಗಿದು ಅನುಭವ ಬರುವಲ್ದು. ನಾವು ಮೊದಲು ಮಾಡ್ಕೊಳ್ಳೋ ಕೆಲಸ ಯಾವುದು ಅಂದ್ರೆ ಅಂತಃಕರಣ ಶುದ್ಧಿಗಾಗಿ. ಅಂತಃಕರಣ ಶುದ್ಧಿಗಾಗಿ ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ವಿಷಯಗಳ ತ್ಯಾಗ ಮಾಡಿದ್ರಿ, ಅದ್ರ ಮೇಗಿನ ಆಸಕ್ತಿ ತೆಗೆದಾಗ. ಇವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ, ನಮ್ಗೆ ಬೇಕಾದ ಶಾಂತಿ ಸಮಾಧಾನ ಕೊಡೋದಿಲ್ಲ, ಯಾರಿಗೇ ಅವು ಕೊಡೋದಿಲ್ಲ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ನೀ ಏನು ಪ್ರಾಪ್ತ ಮಾಡಿಕೊಂಡ್ರು ನಮ್ಮ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗೋದು, ನೆಮ್ಮದಿ ಕೆಡಿಸ್ತಾವೆಲ್ಲ. ವಿಷಯ ಸಂಗ್ರಹ ಅಂದ್ರೆ ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ನೀವು ಮಾಡ್ಬೋದು. ನೀನು ತಿಳ್ಕೊಂಡು ಭಾಳಷ್ಟು ಗಳಿಸಿದ್ರೆ ಸುಖದಿಂದ ಇರ್ತೇನೆ ಅಂತ ಯಾರದಾರ ನೋಡ್ಕೊರಿ. ಅದು ನಿಜವಾಗಿ ಸುಖ ಹೊಂದಿದವ ಅದ್ರ ಬಗ್ಗೆ ದೂರ ಇರ್ತಾನೆ, ಅದರಿಂದ ವಿಷಯದಿಂದ ಭಾಳ ದೂರ ಇರ್ತಾನೆ. ಜಗತ್ತಿನ ಕೂಡ ಜಿದ್ದಾಗ ಏನಪ್ಪ ಇವನು ಅದ್ರಾಗ ಅದಾನ ಅನ್ನೋರಂಗೆ ಮಾತಾಡ್ತಾನ. ಆದ್ರೆ ನಾವು ಹಂಗಿರುವುದಿಲ್ಲ. ಅವ್ರು ಹೆಂಗಿರ್ತಾರೆ ಹಂಗೆ ಇರ್ತಾನೆ, ಕಂಡವರೆಲ್ಲರಿಗೂ ಹೋಲಿಸಿ ಇರ್ತಾರೆ. ಅವ್ರು ಹಂಗೆ ಇರ್ತಾನೆ. ಹೌದಪ್ಪ ಇದನ್ನೆಲ್ಲ ಕರೆ ಹಂಗೆ. ಆದ್ರೆ ಇಹನವರನು ಸಂಧಾನವನರಿಯ, ಆದ್ರೆ ಅವ್ರಂಗೆ ನಾವು ಇರುವುದಿಲ್ಲ, ಬೇರೆನೇ ಇರ್ತಾನೆ. ಅದರಿಂದ ಅಲಿಪ್ತ ಆಗಿರ್ತಾನೆ. ನಾವು ಬೇರೆ, ಆ ಗತ್ತ ಬೇರೆ ಇರ್ತೈತೆ ಅವನು. ಜಗತ್ತಿನ ಕೂಡ ಜಗತ್ತಿನಂಗಿದ್ದ ತಾನು ಮಾತ್ರ ತನ್ನ ಗತ್ತಿನಾಗಿರ್ತಾನೆ. ಈ ಗತ್ತ ಬರೋದು ಬಹಳ ದಿನದ ಅಭ್ಯಾಸ ಬೇಕಿದ್ಕಂತಿದ್ರು ಅಜ್ಜವ್ರು. ನೋಡಿ ಅದನ್ನ ಎಷ್ಟು ಸಲ ಹುಟ್ಟಿಟ್ಟು ಬಂದು ನೋಡಿ ಗಳಿಸಿ ಅದನ್ನ ಅನುಭವ ಮಾಡಿ ನೋಡಿ, ಕಂಡು ಕೇಳಿ ಮತ್ತೆ ಮೋಹಿಪರೇ, ಭೂಮಂಡಲದ ಭೋಗ ಭೋಗವನ ಅತಿಗಳಿದೆ ಮನುಜರು ಅಂತ. ಭೋಗ ವಾಸನ ಏನೈತೆಲ್ಲ ಇದನ್ನ ಎಲ್ಲ ಗಂಟ್ಲ ಗಣ ಹಾಕು. ಈ ವಾಸನಾ ತ್ಯಾಗ ಮಾಡಬೇಕಾಗಿತ್ತು. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ ಏನೈತೆಲ್ಲ ಇದನ್ನ ಕೈ ಬಿಡು. ಇದಕ್ಕೆ ಸನ್ಯಾಸ ಅಂತಾರೆ. ನೀನು ಅಲ್ಲದನ್ನೆಲ್ಲ ಕೈ ಬಿಡೋದು ಸನ್ಯಾಸ ಅಂದ್ರೆ. ನಿನ್ನವ ನಾವು ಅನ್ಯದರ ಅವಲಂಬನ ಮಾಡಿ ಸುಖ ಹೊಂತೇನೆ ಅಂತ ಏನು ತಪ್ಪು ತಿಳುವಳಿಕೆ ಐತೆಲ್ಲ ಅದನ್ನ ಕಳ್ಕೊನಿ. ಸುಖಿಗಳಾದವರೆಲ್ಲ ಏನು ಅವಲಂಬಿಸ್ಕೊಂಡ್ರಿ, ಏನನ್ನು ಅವಲಂಬನೆ ಎಲ್ಲ ಕೈ ಬಿಟ್ಟು ತ್ಯಾಗ, ತಾನಲ್ಲದನ್ನೆಲ್ಲ ಕೈ ಬಿಟ್ಟು ಯಾವ ಹುಡ್ಕೋತಾನ ಅವ ಆರಾಮಿರ್ತಾನ. ಪೂರ್ಣ ಸನ್ಯಾಸ ಅಂತ ಅದಕ್ಕಂತ. ತನ್ನದನ್ನೋದು ಏನೂ ಇಲ್ಲ ಇಲ್ಲಿ. ಅನ್ಯ ಭಾವನೆಗಳನ್ನ ಅಳದುಕೊಳ್ಳದಂತಹದ್ದು ಇರುವಿಕೆಗೆ, ಅದಕ್ಕೆ ಸನ್ಯಾಸ ಅಂತಾರೆ. ಪೂರ್ಣ ಸನ್ಯಾಸಿ ಆಗಬೇಕು. ಸುಖಿ ಆಗ್ಬೇಕನ್ನೋರೆಲ್ಲ ತಾನಲ್ಲದನ್ನೆಲ್ಲ ಕೈ ಬಿಡಬೇಕು. ಅನ್ಯದನ್ನ ಅವಲಂಬಿಸಿಕೊಂಡು ಸುಖ ಹೊಂದಬೇಕನ್ನುವಂತಹ ಭ್ರಾಂತಿ ತೆಗೆದಾಕದ. ನೀ ಬೇಕಾದಷ್ಟು ಜನ್ಮ ತಿರುಗಿದ ಇದನ್ನ ಹಿಡ್ಕೊಂಡು ಆರಾಮಿರ್ಬೇಕಂತ ಹುಚ್ಚು ಪ್ರಯತ್ನ ನಡೆಸಿನಿ, ಎಂದೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಎಲ್ಲೋ ಒಬ್ಬ ಧೀರ ತಾನ್ಯಾರು ತಾನಲ್ಲದ್ದು ಯಾವುದು ಅಂತ ತಾನಲ್ಲದ ಭಾವನೆಯನ್ನೆಲ್ಲ ಕೈಬಿಟ್ಟು ತಾನಾಗಿ ಅವ ಉಳಿತಾನ, ಅವ ಆರಾಮಿರ್ತಾನ. ನಾವು ಅನ್ಯದರ ಅವಲಂಬನ ಮಾಡ್ಕೊಳಕ್ ಹೊಂಟೇವಿ, ಇನ್ನ ಅವಲಂಬಿಸ್ಕೋಬೇಕು ಅಂತ. ಅವಲಂಬನ ಮಾಡಿ ಇಲ್ಲ, ಅನ್ಯ ವಸ್ತುಗಳ ಅವಲಂಬನ ಮಾಡಿ ಇಲ್ಲ. ನಿನ್ನುವ ನಾವು ಈ ದೇಹ ಯಾಕ್ರಿ ಪಂಚಭೂತಾದಿಗಳಿಂದ ಸಂಘಟಿತವಾದಂಥ ದೇಹ ನೀನನು, ಇದು ನಾನು ನನ್ನದು ಅಂತ ತಿಳ್ಕೊಂಡು ದಿಮಾಕ್ ಮಾಡ್ತೀವಿ. ಮಂದಿ ಸಾಮಾನು ಹಿಡ್ಕೊಂಡು ದಿಮಾಕ್ ಮಾಡ್ತೀನಿ. ನಿನ್ನನ್ನು ಯಾವ್ದಾವ ಹೇಳಬೇಕು. ಇವನ್ನೆಲ್ಲ ಕೈ ಬಿಡವನ್ನೆಲ್ಲ. ಇವನು ಅವಲಂಬಿಸ್ಕೊಂಡು ಸುಖ ಹೊಂದಿದವ್ರು ಯಾರ್ದಾರ? ಅನ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಇಲ್ಲೋ ಈಗ ಸುಖಿಗಳಾದವರೆಲ್ಲ ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಆರಾಮಾಗಿ ಹೋದ್ರು. ಹೌದಿಲ್ಲ? ಬೇಕಾದಷ್ಟು ಜನ್ಮ ತಿರುಗಿ ಅವನ್ನೆಲ್ಲ ಕೈ ಬಿಡೋದು. ನೀನ್ ಯಾರು, ನೀನ್ ಅಲ್ಲದ್ದು ಯಾವುದು, ಅಲ್ಲದನ್ನು ಕೈ ಬಿಟ್ಟು ಇರ್ಲಿಕ್ಕೆ ಪ್ರಯತ್ನವನ್ನು ಮಾಡು. ಇದು ನಾನು ನನ್ನದು ಅಂತ ನೀನ ಕಲ್ಪಿಸ್ಕೊಂಡು ಕೂತಿ. ನೀನ ಅದಾದ್ರೆ ಅದನ್ನೇ ಕೈ ಬಿಡ್ತಿ. ಹಂಗಾರೆ ನಿನ್ನನ್ನು ಬಿಟ್ಟು ಇರಾಕ್ ಬರ್ತೈತಿ, ನೀನು ಅಲ್ಲದನ್ನು ಬಿಟ್ಟು ಇರಾಕ್ ಬರ್ತೈತಿ ನಿನಗೆ.
ಶರೀರಾದಿಗಳನ್ನು ಬಿಟ್ಟು ಬಿಟ್ಟು ಬಂದಿ, ಹಂಗಾರೆ ಅವ ನೀನಾದ್ರೆ ಅವನೇ ಯಾಕೆ ಬಿಡ್ತಿ? ಯಾವುದನ್ನು ನೀ ಬಿಡ್ತಿ, ಯಾವ್ದು ನೀ ಹಂಗಕ್ಕೆ ಹೇಳು? ಅಲ್ಲದನ್ನ ಬಿಡಾಕ್ ಬರ್ತೈತಿ, ನಿನಗೆ ಬಿಟ್ಟಿರಾಕ್ ಬರ್ತೈತನ? ನೀನಲ್ಲದನ್ನು ಕೈ ಬಿಟ್ಟಿದ್ದಾಗ ನಿನಗೆ ಆರಾಮ ನೋಡಿ. ಹಿಡ್ಕೊಂಡು ಕುಂತಿ, ಅಲ್ಲದನ್ನು ಅಜ್ಞಾನದಿಂದ ಅದು ಹಿಡ್ಕೊಂಡು ಕುಂತಿದ್ದ, ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ನೀನು ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಏನು? ಅದಕ್ಕೆ ಮೊದಲ ನೀ ಅದನ್ನು ಏನು ಮಾಡ್ಬೇಕಾಗಿ, ನೀನು ಯಾರು, ನೀನಲ್ಲದ್ದು ಯಾವುದು? ಆತ್ಮ ಮತ್ತು ಅನಾತ್ಮಗಳ ವಿವರಣೆ, ಈ ವಿಚಾರ ನಾವು ಗಟ್ಟಿ ಮಾಡ್ಬೇಕಾಗೈತಿ. ಅದು ಅನುಭವಗಳ ಮುಖಾಂತರ ಇದು ಸಾಧ್ಯ. ನಾನು ಯಾರು, ನಾನಲ್ಲದ್ದು ಯಾವುದು ಅಂತ. ಅವಾಗ ತಾನಲ್ಲದ್ದಿದಂತ ತಿಳಿದು ಕೈ ಬಿಟ್ಟಾಗ ಅವ ಆರಾಮ. ಸುಖಿಗಳಾಗಬೇಕನ್ನೋರೆಲ್ಲರೂ ಬೇರೆ ದಾರಿಲಿ ತಾನಲ್ಲದನ್ನೆಲ್ಲ ಕೈ ಬಿಡಾಕಬೇಕು. ಏನು? ನಾನು ನನ್ನದು ಅಂತ ಹಿಡ್ಕೊಂಡು ಒದ್ದೆ ಆಡ್ಲಿಕ್ಕೆ, ಇದು ನೀನು ಅಲ್ಲ, ನಿನ್ನದು ಅಲ್ಲ ಅಂತ. ಏನು? ಒಮ್ಮೆ ನಾನಂತಾನು, ಒಮ್ಮೆ ನಂದಂತಾನು. ಇದ ನೀನಾದ್ರೆ ಇದನ್ನ ಯಾಕೆ ಬಿಡ್ತಿ? ಹಂಗ ನಿನ್ನ ಬಿಟ್ಟು ನಿನಗೆ ಇರಾಕ್ ಬರುದಿಲ್ಲ. ಎಷ್ಟೋ ಶರೀರಗಳನ್ನು ಬಿಟ್ಟು ಬಂದಿಲ್ಲ. ಎಲ್ಲಿದಾವ ಹಂಗಾರೆ? ಯಾವ ಜನ್ಮದ ಗಂಟು ಗದಿದ್ದೇವೆ, ಯಾವ ಜನ್ಮದ ಶರೀರ ಅದಾವ ಹೇಳಿ? ಹಿಡ್ಕೊಂಡು ಕುಂತೀವಿ ನಾನು ನನ್ನದು ಅಂತ. ಇದನ್ನು ಕೈ ಬಿಡುವಂತ ಎಚ್ಚರಿಕೆ ಕೊಡುವಂತ ಒಂದಾರ ಮಹಾತ್ಮ. ಇದು ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಹೌದು, ನಾನು ನನ್ನದು ಅನ್ನೋ ಇದ್ರಾಗ ಹೋದಿ ಅಹಂಕಾರಕ್ಕೆ ಬಿತ್ತು. ಇದಕ್ಕೆ ಅಹಂಕಾರ ಅಂತಾರ. ನೀನಲ್ಲದನ್ನ ನೀನಂತ ತಿಳ್ಕೊಂಡಿಲ್ಲ, ಇದು ಅಹಂಕಾರ. ತನಗ ತಾನನ್ನೋದು ಅಹಂಕಾರ ಅಲ್ಲ. ಇರುವ ನಾನು, ಅರುವ ನಾನು, ದೇವ್ರ ನಾನು ಅನ್ನೋದು ಅಹಂಕಾರ ಅಲ್ಲ. ಅದರ ಮ್ಯಾಲ ತೋರಿದಂತ ಈ ತೋರಿಕೆ ವಸ್ತುಗಳು ನಾನು ಅಂತೀಯಲ್ಲ, ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ಬುದ್ಧಿ ನಾನು, ನೀನಲ್ಲದನ್ನು ನೀನಂತ ತಿಳ್ಕೊಂಡಿಲ್ಲ, ಇದು ಅಹಂಕಾರ. ಈ ಅಹಂಕಾರ ತ್ಯಾಗ ಮಾಡು. ಏನು? ಸುಖ ಹೊಂದ್ಬೇಕನ್ನೋರೆಲ್ಲರೂ ಇದನ್ನು ಸರಿಯಾಗಿ ವಿಚಾರ ಮಾಡ್ಬೇಕು ನೋಡ್ರಿ. ಏನು? ಯಾವ್ದು ನೀನು, ಯಾವ್ದು ನೀನಲ್ಲ ಅಂತ ತಿಳಿದ ಕೈ ಬಿಡು. ಹಂಗೆ ಸಿಗಲಿಕ್ಕೆ ಬಿಟ್ರೆ, ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ನೆಮ್ಮದಿ ಇರ್ತೈತಿ. ಅಲ್ಲದ್ದು ನಾನು ಅಲ್ಲದ್ದ ಅಂತ ತಿಳಿದ ಕೈ ಬಿಡೋದು, ಇದರಿಂದ ಏನೂ ಲಾಭ ಇಲ್ಲ, ಏನು ಪ್ರಯೋಜನ ಇಲ್ಲ. ನಿನಗೆ ಉಪಯೋಗ ಬರ್ತಾವ, ನಾವು ಆರಾಮಿರಕ್ಕೆ ಉಪಯೋಗ ಬರೋದು ಎಲ್ಲ ಕೈ ಬಿಡವನು. ಉಪಯೋಗ ಬರೋದು ಇಲ್ಲ. ಬಾತಿಗೆ ಬಾರದ ವಸ್ತುಗಳು ಎಷ್ಟು ಇದ್ರೆ ಏನು? ಯಾವಾಗಲೂ ಇದ್ದದ್ದು ಯಾವ್ದೈತಿ ನೋಡು, ತೋರ್ ಎಡಗುದು ಯಾವುದು ನೋಡು. ಕೆಡ್ಲಾರ್ದಂಥ ವಸ್ತು ನೀನದಿಯಲ್ಲ. ಇವು ಇಲ್ದಂಗೆ ತೋರ್ ಎಡಗ್ತಾವು, ಅವು ನಾನು ನನ್ನದು ಅಂತೀವಿ. ಅವು ಕೆಟ್ಟು ಹೋದವು ಅಂದ್ರೆ ಹೇಳಕ್ಕೆ ಶುರು ಮಾಡ್ತೀವಿ. ಅವುಗಳ ಗೊಡವೆ ಅದಕ್ಕೆ ಬೇಕಾಗಿತ್ತು ನಿನಗೆ, ಜಗತ್ತಿನ ಗೊಡವೆ ನಿನಗೆ ಬೇಡ. ಯಾಕಂದ್ರೆ ಕೆಟ್ಟು ಹೋಕ್ಕವು. ಜಗತ್ತಿನ ವಸ್ತುಗಳು ಯಾವ ಇದ್ದಕ್ಕಿದ್ದಂಗೆ ಹೋದ್ರೆ ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಅವ್ರ ಗೊಡವೆ ಕೈ ಬಿಡಂತ ಅಂದ್ರೆ ಆರಾಮಿರ್ತೀವಿ ನಾವು. ಈ ಕೆಟ್ಟು ಹೋಗುವಂಥ ವಸ್ತುಗಳು ಗೊಡವಿಗೆ ವಾದೆ ಅಂದ್ರೆ ಆರಾಮ್ ಕಳ್ಕೊತೀವಿ. ಕೇಳನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ ಅಂತ. ಎಲ್ಲವೂ ಕೆಟ್ಟು ಹೋಕ್ಕವು, ಇದಕ್ಕಿದ್ದಂಗೆ ಇರ್ತಲ್ಲ, ನಾಶ ಆಗಿ ಹೋಕ್ಕವು. ಈ ವಿವೇಕ ನಮ್ಮಲ್ಲಿ ಜಾಗೃತ ಆವು. ಈ ವಿಚಾರದ ಬೆಳಕು ಬಿದ್ದಾಗ ಇದರಿಂದ ಕಡೆಕಾಗ್ಬೇಕಪ್ಪ ಅಂತ ಅನಿಸ್ತದೆ ನಮಗೆ. ಏನು? ಇದು ಎಲ್ಲಿ ಸಿಗ್ತೈತೆ ಅಂದ್ರೆ ಅಂಥ ವಿಚಾರವಂತರ ಸಂಘದಾಗ ಸಿಗೋದು. ಏನು? ಮಾನವನ ಪರಮ ಧ್ಯೇಯ ಯಾವುದು ಮತ್ತು ಅದನ್ನು ಪಡಿಲಿಕ್ಕೆ ಸಾಧನ ಯಾವುದು? ಮಾನವನ ಪರಮ ಧ್ಯೇಯ ಗುರಿ, ಮುಖ್ಯ ಗುರಿ ಯಾವುದದ?
ಮತ್ತು ಅದನ್ನು ಪಡಿಲಿಕ್ಕೆ ಸಾಧನೆ ಯಾವುದು? ಇದ್ರ ಬಗ್ಗೆ ಪ್ರಬಂಧ ಬರ್ಕೊಂಬರಿ ಅಂದ್ರೆ ಅಜ್ಜವ್ರು, ಬಂಗಾರದ ಕಡೆ ಕೊಡ್ತೇನೆ ನೋಡಂತ. ಅವಾಗ ಬರ್ತೈತಿ, ಅದು ಅನುಭವಿಗೆ ಸಾಧ್ಯ ಐತಿ. ಸಾಮಾನ್ಯ ಜನರಿಗೆ ಇದನ್ನು ಬರೆಯಕ್ಕೆ ಬರ್ತೈತಿ. ಮತ್ತೆ ಏನಾರ ಹಿಡ್ಕೊಂಡು ನೀವು ಬಂಗಾರದ ಆಶೆಗೆ ಬರ್ಕೊಂಬರೋಣ, ಹೌದಿಲ್ಲ? ಬಂದ್ರೆ ಬಂಗಾರದ ಕಡೆ ಕೊಡ್ತಾರಂತ. ಅದರ ಆಶೆ ಐತೆ ಅಂದ್ರೆ ನಿನಗೆ ಆ ಗುರಿ ಹೊಂದಕ್ಕಾಕೈತೇನೆ? ಜಗತ್ನಾಗ ಏನಾರ ಒಂದು ಆಶೆ ಇಟ್ಕೊಂಡು ಅದನ್ನ ಎಲ್ಲಿ ಹೊಂದಕ್ಕೆ? ಬಂಗಾರದ ಆಶೆ ಇಟ್ಕೊಂಡು ರಾಮತೀರ್ಥರು ಇದ್ರಾಗ ಒಂದು ಇದು ಬಂದೈತೆ ನೋಡ್ರಿ, ಉದಾಹರಣೆಗೆ ಇದು ಕೊಟ್ಟಾರ ಅವ್ರು. ಆಕಿ ಒಬ್ಬ ಹೆಣ್ಮಗಳ ಭಾಳ ಸುಂದರ ಇದ್ಲಕ್ಕೆ. ಆಕಿನ ಮಾಡ್ಕೋಬೇಕಂತ ಭಾಳ ಜನ ಇದನ್ನ ಮಾಡ್ತಾರೆ. ಆಕಿಗೆ ಇದೊಂದು ಷರತ್ತಿತ್ತು, ನನ್ನನ್ನು ಊಟದಾಗ ಯಾರು ಸೋಲಿಸ್ತಾರ ಅವ್ರನ್ನ ನಾನು ಮಾಡ್ಕೊ, ನನ್ನ ಊಟದಾಗ ಸೋಲಿಸ್ಬೇಕು ಅವರು, ಅಂಥವ್ರನ್ನ ನಾನು ಮಾಡ್ಕೋತೀನಿ ಅಂತ ಷರತ್ತು ಹಾಕಿದ್ದೆ. ಎಲ್ಲರೂ ವಿಚಾರ ಮಾಡಿದ್ರು. ಒಬ್ಬ ಅವ್ರ ಹತ್ರ ಅನುಭವಿಗಳ ಹತ್ರ ಆದ ವಿಚಾರವಂತರ ಹೆಂಗೆ ಇವಕಿನ ಸೋಲಿಸೋದು? ಅವಾಗ ಅವ ಹೇಳಿದ, ನೀನು ಇದಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡ್ಬೇಕಾಕೈತಿ ಇದಕ್ಕಂತ. ವಿಚಾರವಂತರ ಹೇಳಿದ್ರು, ನೀವು ಏನು ಸರ್ತಿಟ್ಟ ಮಾರ್ಗ ಇರ್ತದೆ, ಓಡೋ ದಾರಿ ಒಳಗೆ ಬಂಗಾರದ ಅಲ್ಲೆಲ್ಲೇ ಗಟ್ಟಿಗಳನ್ನು ಮಾಡಿಡೋದು, ಸಣ್ಣ ಬಂಗಾರದ ಇವನು ಇಟ್ಟಂಗಿ ಟೈಪ್ ಅವನು ಮಾಡಿ ಇಡ, ಹೋಗೋ ದಾರಿಯಾಗ ಅಲ್ಲೆಲ್ಲಿಗೆ ಒಂದೊಂದು ಪರ್ಲಾಂಗ್ ಹಿಂಗೆ ಅಂತರ ಮ್ಯಾಗ ಇಟ್ಕೊಂತ ಹೋಗವನು. ಇಟ್ಕೊಂಡು ಆ ನಂತರ ನೀವು ಸರ್ತ ಕೂಡ್ರಿ, ನೀವು ಇಟ್ಟು ಖರ್ಚು ಮಾಡ್ಬೇಕು ಅದಕ್ಕೆ. ಆ ನಂತರ ಆ ಪ್ರಕಾರವಾಗಿ ಇಬ್ರು ಊಟಕ್ಕೆ ತಯಾರದು. ಓಡಾಕತ್ಲುವಾಗಿ ಮುಂದೆ ನೋಡಿದ ಕೂಲೆ ಅದ್ರ ಬಂಗಾರದ ಗಟ್ಟಿ ನೋಡಿದ ಕೂಲೆ ಬಗ್ಗಿದ್ಲಕ್ಕೆ ಮತ್ತೆ ತಗೊಂಡ್ಲು. ಮತ್ತೆ ಮುಂದೆ ಓಡಿದ ಕೂಲೆ ಮತ್ತೊಂದು ಬಂಗಾರದ ಗಟ್ಟಿ ಮತ್ತೆ ತಗೊಂಡ್ಲು. ಮತ್ತೆ ಓಡಿದ್ಲು, ಮತ್ತೆ ಬಂಗಾರ ಗಟ್ಟಿ ತಗೊಂಡ್ಲು. ಈಗ ತಗೊಳ್ದು ಇದನ್ನ ಮಾಡ್ಕೊಂತ ಈಗ ಲೋಡ್ ಆಗಕೈತಲ್ಲ, ಇವ ಪಾರಾಗ್ಬಿಟ್ಟ. ಅವಾಗ ಅವ ಜಯಶಾಲಿ ಆದ. ಆ ಬಂಗಾರ ಗಟ್ಟಿನೂ ತನ್ನೂ ಅದು ಆಕಿ ಸಿಕ್ಕಲು. ಹೌದಿಲ್ಲ? ಆಸೆ ಬಿತ್ತಂದ್ರೆ ಮನುಷ್ಯ ಫೇಲ್ ಆತಿದಂತ, ವಜಾ ಆಗಿಬಿಡ್ತಿ. ಅದಕ್ಕೆ ಲಗೇಜ್ ಆತ್ ನೋಡ. ಅಂದ್ರೆ ಎಲ್ಲಿ ಓಡ್ಬೇಕು ತಗೊಂಡ ಹಂಗ ನಮ್ದು ಓಡಾಕ್ತೇವೆ ನಾವು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಫೇಲ್ ಆಗಿಬಿಡ್ತೀನಿ. ಜೀವನ ಅಂದ್ರೆ ಹಿಂಗ ಐತಿ ನನಗೆ. ಅದು ಬೇಕ, ಇದನ್ನ ಬಿಡಬಾರ್ದ. ನಾನು ಅದನ್ನ ಹಿಡಿಯಬೇಕ. ಯಾಕ್ರಿ? ಆ ಜಗ ಬಿಡಬಾರ್ದು, ನಾನು ಹಿಡಿಬೇಕು, ಅದನ್ನ ತಗೋಬೇಕ. ಐತಿ ನಿನಗೆ ಬೇಕಾದದ್ದು ನಿನ್ನ ಬೆನ್ನ ಹಿಂದಲ್ಲಿದ್ದೇ ಇರ್ತೈತಿ, ಚಿಂತೆ ಮಾಡಬೇಡ ಅದ್ರ ಬಗ್ಗೆ. ಏಟ್ ಬೇಕು ಅಟ್ಟ ಹತ್ತೋದು ನಿನಗೆ. ಎಣ್ಣೆ ಹಚ್ಕೊಂಡು ಮಣ್ಣಾಗ ಓಡಾಡಿದ್ರು ಸುಮ್ಮನೆ ನಿನ್ನ ಕೆಲಸ ಮಾಡ್ಕೊ, ಮುನ್ನೋಡಿ ಮಾಡ್ಕೊ ನಿನ್ನ ಕೆಲಸ. ಜಗತ್ತಿನ ಯಾವುದಕ್ಕೂ ಆಶೆ ಪಡಕ್, ಯಾವ ಮಾನ ಮರ್ಯಾದೆಗೆ ಸುಧಾ ಇಚ್ಛಾ ಮಾಡಕ್ ಹೋಗ್ಬೇಡ. ಅದನ್ನ ಇಟ್ಕೊಂಡು ಎಂದೂ ಕೊಂಡ್ರಕ್ ಹೋಗ್ಬೇಡ. ಜಗತ್ತಿನ ಮಾನ ಮರ್ಯಾದೆ, ಜಗತ್ತೆಲ್ಲ ಹುಚ್ಚರ್ಸ ಅಂತಿದೆ. ವಿಷಯಾವಲಂಬಿ ಜಗತ್ತು. ನೀನು ಅನುಕೂಲ ಆದ್ರೆ ನನಗೆ ಮಾನ ಮರ್ಯಾದೆ ಕೊಡ್ತು, ಪ್ರತಿಕೂಲ ಆದ್ರೆ ಅದ್ರದ್ದೇ ಹೆಚ್ಚು ಅಂತ. ಹೌದಿಲ್ಲ? ಬಲ್ಲವರ ಕಡೆಯಿಂದ ಹೌದು ಅನಿಸ್ಬೋದು, ಈ ಹುಚ್ಚರ ಕಡೆಯಿಂದ ಅನಿಸ್ಬೋದು ಬೇಕಾಗಿಲ್ಲ. ಎಂದೂ ಅದನ್ನ ಆಶೆ ಇಟ್ಕೊಂಡು ಕೊಂಡ್ರಕ್ ಹೋಗ್ಬೇಡ. ಅದಕ್ಕೆ ಅದನ್ನು ಬಿಡು ಅಂದ್ರೆ ಆರಾಮ್ ಇರ್ತೀವಿ. ದುಃಖದಿಂದ ಬಿಡುಗಡೆ ಹಾಕಿ ವಿಷಯ ಚಿಂತನೆಯನ್ನು ಕೈ ಬಿಡೋದು. ಎಷ್ಟು ಶರೀರಗಳ ಹೋಗ್ಯಾವ ಇದ್ರಾಗ ಕಾಲ ಹರಣ ಮಾಡಿ, ವಿಷಯ ಚಿಂತನದೊಳಗ ಹೋದವಲ್ಲೋ. ಹಿಂಗ ಹೇಳದೆ ಹೋದವು ನಿನಗಿಲ್ಲ ನೆನವು, ಹೋಗುತ್ತಿಹುದು ಕಾಯ ವ್ಯರ್ಥ.
ಅದಕ್ಕೆ ಮಾನವನ ಪರಮ ಧ್ಯೇಯ ಮತ್ತು ಅದನ್ನು ಪಡಿಲಿಕ್ಕೆ ಸಾಧನೆ ಯಾವುದು ಅನ್ನೋದ್ರ ಬಗ್ಗೆ ಅಜ್ಜವರು ನಮ್ಮಲ್ಲಿದ್ದಾಗ ಇದನ್ನು ಹೇಳಿದ್ರು. ಪ್ರಬಂಧ ಬರ್ಕೊಂಬರಿದ್ದಾರೆ, ಬಂಗಾರದ ಕಡೆ ಕೊಡ್ತೇನೆ ನಿಮಗೆ. ಆಳವಾಗಿ ಅಂತರಂಗದಲ್ಲಿ ಇಳಿದ ಅನುಭವ ಮಾಡ್ಕೊಂಡಾಗ ಬರ್ತೈತಿ. ಏನ್ ಹೊರಮುಖ ವೃತ್ತಿಗೆ ಎಲ್ಲಿ ಬರ್ಬೇಕಿದು, ಅನುಭವಕ್ಕೆ ಬರುದಿಲ್ಲ. ಅದಕ್ಕೆ ಧೈರ್ಯಶಾಲಿ ಆಗ್ಬೇಕಾಗೈತಿ. ಪೂರ್ಣ ಇದನ್ನೆಲ್ಲ ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆಗ್ಬೇಕಾರ ಅವನ ಧೈರ್ಯವಂತ. ಇದನ್ನೆಲ್ಲ ಕೈ ಬಿಡಬೇಕು. ಬಿಟ್ರೆ ಎಲ್ಲಾರ ವಾದಿತು ಅಂತ ಐತಿ ನಮ್ಗೆ. ಸದ್ದ ಬಿಟ್ರೆ ಸದ್ದ ಐತಿ ನಿನಗದ. ಏನ್ ವಾಸನಾದಿಗಳು ಬಿಡಾಕ್ ಹಚ್ಬೇಕಲ್ಲ, ಅವೆಲ್ಲ ಹಿಂದಿನ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅಂದ್ರೆ ಹೇಳ್ತೈತಿ, ಕೇಳ್ತೈತಿ, ಕೇಳುವಾಗ ಹೌದು ಕಾಣಿಸ್ತೈತಿ. ಆದ್ರೆ ವಾಸನಾ ಸಂಸ್ಕಾರ ಹಿಂದಿನ ಬಲ ಮತ್ತು ಜಗ್ತವು ಆ ಚಾಳಿ ಹೋಗುದಿಲ್ಲ ಮತ್ತು ಅದರ ಕಡೆನ ಎಳೆತ. ಮಾನವನ ಪರಮ ಧ್ಯೇಯ ಎಲ್ಲರಿಗೂ ಒಂದೇ ಅದ, ಅದನ್ನು ಪಡಿಲಿಕ್ಕೆ ಸಾಧನನು ಎಲ್ಲರಿಗೂ ಒಂದೇ. ಆನಂದ ನಿಮ್ಮನ್ನು ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಸಿಗುವುದಿಲ್ಲ. ಅದು ಪುಸ್ತಕದಾಗ ಅದು ಹುಡುಕಿದ್ರೆ ಸಿಗುವುದಿಲ್ಲ. ಅದು ಅಂತರಂಗದಲ್ಲಿ ಅನುಭವಕ್ಕೆ ಬರುವಂತಹದ್ದು. ಹೇಳಿದಾಕ್ಷಣ ಕೇಳಿದಾಕ್ಷಣ ವಾಸನ ಹೋಗುದಿಲ್ರಿ ಅವು. ಶ್ರವಣ ಮಾಡ್ಕೊಂತ ಲಕ್ಷಾರ್ಥದಲ್ಲಿ ಮನಸ್ಸು ತೊಡಗಿಸಿದಾಗ ಏನೋ ವಾಸನೆಗಳು ಕ್ಷೀಣಕ್ಕೋಂತ ಬರ್ತಾವ. ಅದನ್ನ ಬಿಟ್ಟುಕೊಟ್ಟು ಹೊರಗಿನ ಗದ್ದಲ ಮಾಡ್ಕೋತ ಕೂತ್ರೆ ಮತ್ತಟ್ಟು ವಾಸನ ಜಾಸ್ತಿ ಆಕ್ಕವ. ವಾಸನ ಕಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಮತ್ತಟ್ಟು ಅವುಗಳನ್ನು ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮೊದಲ ಮಾನವ ಸಾಕಷ್ಟು ರಂಜನೆ ಒಳಗೆ ಬಿದ್ದಾನೆ, ಮತ್ತಷ್ಟು ರಂಜನೆ ಕೆಡುವ ಕೆಲಸ ಏನೈತಿ? ಆಗದು ವರ ವಿವೇಕಿಗೆ ಮುಕ್ತಿ, ನೀಗದಿ ಭೂತಾದಿ ಪ್ರತಿಬಂಧಕವನು ಅಂದ. ಬೇಕಾದಷ್ಟು ಶಾನೆತನ ನೀ ಪಡೆದೇನಂದ್ರು ಸುಧಾ ಇದನ್ನ ಹೊಂದೋದು ಬಹಳ ಕಠಿಣ. ಯಾಕೆ ವಾಸನಾದಿಗಳನ್ನು ಕಳ್ಕೊಳ್ಳೋದು ಆಗುದಿಲ್ಲ. ಏನ್ ಹೇಳ್ತತಿ ಕೇಳ್ತತಿ ಮತ್ತೆ ಪಸಗಿ ಬೀಳ್ತತಿ. ಜಡ ಶರೀರವಾದ್ರೂ ಭೋಗಾಸಕ್ತಿ ಹೋಗಿರ್ತಲ್ರಿ. ಸೂಕ್ಷ್ಮ ಶರೀರದೊಳಗೆ ಗಟ್ಟಿ ಮುಟ್ಟಾಗಿ ಕುಂತು ಬಿಟ್ಟಿರ್ತೈತಿ ಅದು. ಏನ್ ಅದಕ್ಕೆ ಈಗ ಮನುಷ್ಯನ ಶರೀರ ಇದ್ದಾಗ ಈ ಭೋಗಾಸಕ್ತಿಯನ್ನು ನಾಶ ಮಾಡ್ಕೊ. ಏನ್ ಇದ ಸಮಯ ಒಳ್ಳೆ ಸಮಯ ಅದ. ಜಗತ್ತಿನ ಯಾವ ವಿಷಯೇಂದ್ರ ಸಂಪರ್ಕ ಹೋಗದ ಆಶೆನೂ ಇಟ್ಕೊಳಕ್ ಹೋಗ್ಬೇಡ. ಅದು ಸೂಕ್ಷ್ಮ ಶರೀರದೊಳಗೆ ಗಟ್ಟಿ ಇರ್ತೈತಿ. ಜಡ ಶರೀರ ಬಿಟ್ಕೊಳ್ಳಿ ಆ ವಾಸನ ಕಟ್ಕೊಂಡು ತಿರುಗ್ತದೆ ಜೀವ. ಅದಕ್ಕೆ ಅನುಗುಣವಾಗಿ ಮತ್ತೆ ಜನ್ಮಗಳು ಕಾದ್ಕೋತಾವ. ಯಾರ್ಯಾರ ವಾಸನ ಹೆಂಗಿರ್ತಾವ ಅದಕ್ಕೆ ಅನುಗುಣವಾಗಿ ಮುಂದೆ ಜನ್ಮಗಳು ಬರ್ತಾವ. ನಮ್ಮನ್ನು ಯಾರೂ ಜನ್ಮಕ್ಕೆ ಹಾಕೋರಿಲ್ಲ. ನಾ ಜನ್ಮಕ್ಕೆ ಹಾಕೋದನ ಅದು ವಿಷಯಗಳ ಮ್ಯಾಗಿನ ಪ್ರೀತಿ. ಯಾರ್ಯಾರಿಗೆ ಯಾವ ವಿಷಯಗಳ ಆಸಕ್ತಿ ಐತಿ ಅಲ್ಲೇ ಹುಟ್ಟಕ್ಕಿಸ್ತದೆ. ಅಲ್ಲಿ ಜನ್ಮ ಬರ್ತದೆ ನಿನಗೆ. ಆ ವಿಷಯ ದೋಷ ದರ್ಶನ ಆಗಿ ಅದ್ರ ಮ್ಯಾಗಿನ ವ್ಯಾಮೋಹ ಕಳ್ಕೊಂಡೆ ಅಂದ್ರೆ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಹುಟ್ಟಾಕ ಅದು ಬೀಜ. ವಿಷಯಗಳ ಮ್ಯಾಗಿನ ಪ್ರೀತಿ ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅಂತ. ಭವಕ್ಕೆ ಬೀಜ ಅದ, ಅದನ್ನ ನಾಶ ಮಾಡ್ಕೋಬೇಕು. ವಿಷಯಗಳ ಮ್ಯಾಗಿನ ರಾಗ ಹೋತಂದ್ರೆ ಅವಾಗ ನಿನಗೆ ಹುಟ್ಲಿಕ್ಕೆ ಆಗುದಿಲ್ಲ. ಪುನಃ ಈ ಜನ್ಮ ನಿನಗೆ ಬರುದಿಲ್ಲ. ಜನ್ಮ ಬರುದಿಲ್ಲ ಅಂದ್ರೆ ದುಃಖರಹಿತ ಆದಿ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹುಟ್ಟದಂಗೆ ಮಾಡ್ಕೊಂಡಾಗ. ಮತ್ತು ಹುಟ್ಟಿದ್ರೆ ಜನ್ಮಕ್ಕೆ ದುಃಖ ಚಾಲು ಆತ ನಿನಗೆ. ನಾವು ತಿಳ್ಕೊಂಡೇವಿ ಇದನ್ನ ಮಾಡಿ ಹುಟ್ಟಿಟ್ಟು ಇದನ್ನ ಮಾಡೋದು ಏನಾಗೈತಿ ನೋಡಿ. ಕಷ್ಟ ಒಂದದ ಹೌದಿಲ್ಲ. ಎದಕ್ ಬೇಕಾಗೈತಿ ಇದು ಅನುಲಿ ಉಣ್ಣೋದು? ವಿಚಾರವಂತರಿಗೆ ಇದು ಹೊಳಿತೈತಿ. ವಿಚಾರ ಮಾಡಲಿ ಹಂಗ ಬೆನ್ನು ಹಚ್ಚಿಬಿಟ್ಟೇವಿ. ಇದ್ರ ಬೆನ್ನು ಒಬ್ಬರು ನೋಡಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ಇಲ್ಲಿ ತನಕ ಮಾಡಿದಾರೆ. ಎಷ್ಟು ಜನ್ಮ ಹುಟ್ಟಿ ಬಂದ್ ಮಾಡಿ ಏನೂ ಆಗಿಲ್ಲ. ನಾವು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ನಿನಗೆ ಲಾಭ ನೋಡು. ನೀ ಅಜ್ಞಾನದೊಳಗೆ ಏನಾರು ಮಾಡ್ಕೊಂತ ಕೂತೆ ಅಂದ್ರೆ
ಕತ್ತಲೆ ಒಳಗಿನ ಕರ್ಮಗಳು ಕತ್ತಲೆಯನ್ನು ಕಡಿಲಾರುವಂತ. ಏನ್ ಮಾಡೋದು? ಕರ್ಮಕಾಂಡ ಎಲ್ಲ ಕತ್ತಲೆ ಒಳಗಿಂದ, ಅಜ್ಞಾನದೊಳಗಿಂದ. ಏನ್ ಮೊದಲು ಅಜ್ಞಾನ ಗಟ್ಟಿಕೈತಿ. ಏನ್ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋಬೇಕಾತಂದ್ರೆ ನೀನು ಅನುಭವಿಗಳ ಸಂಗನ ಮಾಡಬೇಕು. ಹೆಂಗ ಅವ್ರು ಕಳ್ಕೊಂಡು ಅದನ್ನ ನಿರಂತರ ಅಭ್ಯಾಸ, ತನ್ನನ್ನು ತಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದವು. ನಮ್ಮ ಬಗ್ಗೆ ಖಬರೇ ಇಲ್ಲಲ್ಲ, ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದು. ಈ ಲಾಭವನ್ನು ಮಾಡ್ಕೋ. ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರಿಗೆ ಮಾಡ್ಕೊಳಿಕ್ ಬರ್ತತಿದ್ದು. ಅಂಥದ್ದನ್ನು ನಾವು ಕಳ್ಕೊಂಡ್ಬಿಟ್ಟೀವಿ ಅವಕಾಶ. ಈಗ ಪಾರಾಗಕ್ಕೆ ಬರ್ತೈತಿ, ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ಅದನ್ನು ಮಾಡ್ಕೋ. ವಾಸನ ನಾಶ ಮಾಡ್ಕೊಂಡು ಮುಕ್ತ ಆಗಕ್ಕೆ ಬರ್ತೈತಿ ವಿವೇಕದಿಂದ. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ, ಸತ್ಸಂಗದೊಳಗೆ ತೊಡಗಬೇಕು. ಸ್ವಲ್ಪ ಸಮಯ ಕೂಡ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು. ಮತ್ತೆ ಅಜ್ಞಾನದೊಳಗೆ ಬೀಳ್ತೀನಿ. ಏನ್ ಅಲ್ಲಿ ಜಾಗೃತ ಎಚ್ಚರಗೊಳಿಸ್ತಾರೆ ಮಹಾತ್ಮರ ವಿಚಾರಗಳು. ಅಲ್ಲಿ ಅದಕ್ಕೆ ಜಾಗೃತ ಸ್ಥಾನ ಅಂತ, ಎಚ್ಚರಗೊಳಿಸುವಂಥ ಸ್ಥಾನ. ಅಲ್ಲಿ ಹೋದಾಗ ನಮಗಿದ್ರ ಗೊತ್ತಾಕೈತಿ. ಇಲ್ಲ ಅಂದ್ರೆ ಮತ್ತು ಅಜ್ಞಾನ ಜಡಬುದ್ಧಿ ಜಡಸಂಗದಾಗ ಬಿದ್ದೆ ಅಂದ್ರೆ ಯಾರು ನಿನಗೆ ನೆನಪಿಗೆ ತಂದು ಕೊಡೋರಿದ್ದಾನೆ? ಇಲ್ಲೇ ಒದ್ದಾಡಕ್ಕೆ ಹಸ್ತೈತಿ. ಮತ್ತು ಅದನ್ನ ಬಿದ್ದ ಇಲ್ಲೇ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗೆ ಬರ್ತೀವಿ ಮುದುಕಿ? ಬಿದ್ದಿಗಿದ್ದೀಯ ಬೇಲಿ ಪುನಃ ಇನ್ನು ಬೀಳಬೇಡ. ಇದ್ರಾಗ ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದೆ ಅಂದ್ರೆ ನೀ ಪಾರಾಗೋದು ಭಾಳ ಕಠಿಣ. ಇದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಅದ. ಎಲ್ಲರೂ ಅಜ್ಞಾನ ಆವರಿಸಿಬಿಟ್ಟತಿ. ಇಂದ್ರಿಯಗಳ ಗದ್ದಲ್ದಾಗ ಬಿದ್ದುಬಿಟ್ಟು ಮೋಹಕ್ಕೆ ಬಿದ್ದುಬಿಟ್ಟು ಮಜಾ, ಇಂದ್ರಿಯಗಳ ಮಜಾ ಮಾಡೋದ ಜೀವನ ಅಂತ ತಿಳ್ಕೊಂಡ. ಅದರ ಪರಿಣಾಮ ಏನಾಕೈತಿ ನೋಡ್ಕೊ. ಆಸಕ್ತಿ ಬೆಳಿಲಿಕ್ಕೆ ನೆನಪ ಪ್ರೇರಕ ಶಕ್ತಿ. ವಿಷಯಗಳ ನೆನಪು ಮಾಡಿದೆ ಅಂದ್ರೆ ಅದ್ರಾಗ ಆಸಕ್ತಿ ಉಂಟಾಕೈತಿ. ಧ್ಯಾಯತೋ ವಿಷಯಾನ್, ವಿಷಯಗಳ ನೆನಪಿನಿಂದ ವಿಷಯಗಳನ್ನು ಹೊಂದಬೇಕನ್ನೋ ಇಚ್ಛಾ. ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಅಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹಾತ್, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ, ಏನು ಬುದ್ಧಿ ಕೆಟ್ಟ ಹುಚ್ಚಿಡದಂಗ ತಿರುಗ್ತಿ. ಎದರಿಂದ? ಇದರ ನೆನಪಿನಿಂದ, ವಿಷಯಗಳ ನೆನಪಿನಿಂದ. ನನಗೂ ಇದ್ದಿದ್ರೆ ಬೇಷಿತ್ತಲ್ಲ ಅಂತ ಮನಸ್ಸಿನಾಗ ಬಂದ್ರೆ ಹೋತೀನಿ. ನಾನು ಹಂಗ ವಿಷಯಗಳ ನೆನಪಿನಿಂದ ಹಿಂಗಾಕೈತಿ ಅಲ್ಲ ಅನರ್ಥಗಳ. ಮನಸ್ಸು ಚಂಚಲಕೈತಿ. ಚಂಚಲ ಆತಂದ್ರೆ ಸಮಾಧಾನ ಇರುವುದಿಲ್ಲ. ಚಂಚಲ ವೃತ್ತಿಗೆ ನೆಮ್ಮದಿ ಇಲ್ಲೈತಿ. ಯಾವುದು ಬಯಕೆಗಳಿರ್ಲಿಲ್ಲ ಅಂದ್ರೆ ಮನಸ್ಸು ನಿಶ್ಚಲನ ಇರ್ತೈತಿ. ಯಾವಾಗ ಆರಾಮ್ ನೆಮ್ಮದಿಯಿಂದ ಇರ್ತದೆ. ಏನ್ ಇಚ್ಛಾರಹಿತ, ಯಾವ ಇಚ್ಛೆಯೂ ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ನೋಡ್ಕೊ. ಇಚ್ಛೆಗಳಿಂದನೇ ಮನಸ್ಸು ಅದು ಚಂಚಲ ಆಗೋದು. ಬಯಕೆಗಳು, ವಿಷಯಗಳ ಇಚ್ಛೆಗೆ ಇಚ್ಛಾ ಅನ್ನೋದು. ಯಾಕೆ ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅವುಗಳನ್ನ ಇಚ್ಛಾ ಮಾಡ್ತಾರೆ. ಅವುಗಳಲ್ಲಿ ಐತೋ ಇಲ್ಲೋ ಅನ್ನೋ ವಿಚಾರನ ಗೊತ್ತಿಲ್ಲ. ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಐತಿ. ಅವುಗಳಲ್ಲಿ ಸುಖ ಸಿಗ್ತಿದ್ರೆ ಎಲ್ಲರೂ ಅದನ್ನ ಹೊಂದಬೇಕಾಗಿತ್ತಲ್ಲ. ಅದನ್ನ ಇಚ್ಛಾ ಮಾಡಿದ ಕೂಡಲೇ ನಮ್ಗೆ ಅನುಭವ ಬರ್ಬೇಕಾಗಿತ್ತು. ಅದು ಯಾರಿಗೆ ಬಂದೈತೆ? ದನು ಆಕೈತಿ. ವಿಷಯಗಳಿಂದ ದೊರಕಿಸ್ಕೊಂಡಾಗ್ರೆ ನಿನಗೆ ತೃಪ್ತಿ ಬೇಕಲ್ಲ, ಇರ್ಬೇಕಾದಿತ್ತು. ಎಲ್ಲಿ ನೆಮ್ಮದಿನ ಇಲ್ಲ ಬಿಡ್ರಿ. ಎಲ್ಲ ಐತಿ, ನೆಮ್ಮದಿನ ಇಲ್ಲ. ಯಾಕೆ? ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ನಿನ್ನೊಳಗೆ ಐತಿ ಅದು. ಅದನ್ನ ಹೊರಗೆ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡ್ಕಾಕ್ ಹೊಂಟಿ. ಏನ್ ಈ ಕ್ರಮ ಬರಬ್ಬರಿ ಐತೋ ತಪ್ಪೈತೋ ನೀವು ವಿಚಾರ ಯಾವಾಗ ಮಾಡವ್ ನೀನು? ಏನ್ ಎಲ್ಲಿಯೋ ಒಬ್ಬ ವಿಚಾರವಂತ ಅದರಿಂದ ಹಿಂದಕ್ಕೆ ಸರಿ ಈ ಕ್ರಮದಿಂದ ಸುಖ ಶಾಂತಿ ಸಿಗುವುದಿಲ್ಲ ಅಂತ ತಿಳಿದು ಅದರಿಂದ ವಿಮುಖ ಆಗಿ ತನ್ನೊಳಗೆ ತಾನು ನೋಡ್ಕೊಂಡ ನಿಜವಾದ ಆನಂದ ಸ್ಥಿತಿಯನ್ನು ಹೊಂದಿದ್ರು ಅನುಭವಿಗಳು.
ವಿವೇಕದ ಹೊರತಾಗಿ ವಿಷಯದ ಆಸಕ್ತಿ ತೆಗೆದು ಹಾಕಕ್ಕಾಗುವುದನ್ನ ಇಲ್ಲ ನೋಡ್ರಿ. ಏನು ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ, ಇದು ಅಹಿತ ಐತೋ ಅನ್ನುವಂಥದಕ್ಕೆ ವಿವೇಕ ಅಂತಾರೆ. ಏನು ಇವುಗಳಲ್ಲಿ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರಲ್ಲ. ಒಬ್ಬರ ವಿಷಯಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಿದೀವನ್ನ ನಾವು. ಹಿಂದೆ ಯಾರ್ಯಾರು ಆಗ್ಯಾರ ನೋಡ್ತು, ಈಗ ಯಾರು ಮುಂದೆ ಯಾರು ಹಾಕಾರ, ಎಂದೂ ಇಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ, ಎಂದೆಂದೂ ಇಲ್ಲ. ಯಾಕೆ ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗುವುದು. ಸುಖಿಗಳಾದವರೆಲ್ಲ ತಮ್ಮಳು ತಾವು ಸುಖ ಹೊಂದಿದ್ರು, ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಲಿಲ್ಲ. ಅದು ತ್ಯಾಗ ಮಾಡಿದ್ರು. ಅದ್ರಾಗ ಸುಖ ಸಿಗ್ತೈತಿ ಅನ್ನೋ ತಪ್ಪ ತಿಳುವಳಿಕೆಯನ್ನು ಕಳ್ಕೊಂಡು ಅವ್ರು ಆರಾಮ ಉಳಿದ್ರು. ನಿನ್ನಲ್ಲೇ ಐತದ ಅನುಭವ ಬರ್ತೈತಿ. ಅನ್ಯದ್ರಾಗ ಸುಖ ಸಿಗ್ತೈತಿ ಅನ್ನೋ ತಪ್ಪ ತಿಳುವಳಿಕೆಯನ್ನು ಕಳ್ಕೊಂಡೆ ಅಂದ್ರೆ ನಿನ್ನೊಳಗೆ ಅನುಭವ ಬರ್ತೈತಿ. ಹುಡುಕೋದು ಕೈ ಬಿಟ್ರೆ ನೀ ಆರಾಮನ ಅದಿ. ಅನ್ಯದ್ರಾಗ ಸುಖ ಸಿಗ್ತೈತಿ ಅಂತ ಹುಡುಕಾಕ ಹೋಗಿ ದನಿತಿ ಕೆಲಸ ಇಲ್ಲ, ಇಲ್ಲದಲ್ಲಿ ಹುಡುಕ್ತೈತಿ. ಬಿಸಿಲು ಗುದ್ರಿ ಬೆಣ್ಣ ಹತ್ತಿದಂಗ ಆಗೈತಿ. ನಾವು ಮುಂದೆ ಸಿಗ್ತೈತಿ, ಮುಂದೆ ಸಿಗ್ತೈತಿ, ಇಲ್ಲ ಇಲ್ಲ. ಮತ್ತು ಬಾಯಾರಿಕೆ, ಮತ್ತು ಇನ್ನ ತೃಪ್ತಿ ಇಲ್ಲ ಇಲ್ಲ. ನೀನು ಹಂಗ ಓಡ್ತೈತಿ ಹಂಗ ಅದ್ರ ಬೆನ್ನ ಹತ್ತಿ. ಬೇಕಾದಷ್ಟು ಗಳಿಸೇನಂದ್ರು ಸುಧಾ ಇನ್ನೂ ಅದ್ರಾಗ ಮತ್ತೆ ಹಿಂದಿಂದ ಹೆಚ್ಚಿಂದ ಏನ್ ಮಾಡ್ಬೇಕು, ನೆಮ್ಮದಿನ ಇರುವುದಿಲ್ರಿ ಅದಕ್ಕೆ. ಈ ಶರೀರನ ನಾನು ಅಂತ ಹಿಡ್ಕೊಂಡಿರುವಂತ ಮನುಷ್ಯನಲ್ಲಿಯ ಹೊಲಸನ್ನು ಮೊದಲು ತೆಗೆದು ಹಾಕಿದ. ಮನಸ್ಸನ್ನು ಮಲಿನ ಮಾಡಿದ್ದ ಈ ದೇಹ ತಾದಾತ್ಮ್ಯ ಭಾವ. ದೇಹ ಭಾವ ನಡಿ ದುಃಖದ ಕೇಡು ಅಂತ. ದೇಹ ಭಾವವನ್ನು ಕಳ್ಕೋದಂದ್ರೆ ಊರ್ಲಾಕೋದಲ್ಲ. ಮತ್ತ ಆದ್ರೆ ಎಣ್ಣೆ ತಗೋದು ಊರ್ಲಾಕೋದು ಅಲ್ಲ. ದೇಹ ಭಾವ ಒಳ್ಳೇದು ಅಂದ್ರೆ ವಿಚಾರದಿಂದ ಇದು ನಾನು ಅಲ್ಲದ್ದು ಇದು ಅಂತ ನಡಬರ್ಕ ಬಂದತಿದ ದೇಹ. ಇದು ಬರೋಕ್ಕಿಂತ ಮೊದಲು ಏನಿತ್ತು, ಇದು ಹೋದ ಮ್ಯಾಗ ಏನಿರ್ತೈತಿ, ಇದನ್ನು ನಾವು ವಿಚಾರ ಮಾಡ್ಬೇಕು. ಯಾರು ನಾನು ಅಂತೇವಲ್ಲ, ಇದು ನನಗ ಅಂತೇವ, ನಾನು ಅಲ್ಲದಕ್ಕೆ ಅಂತೇವು. ನಡಬರ್ಕ ಬಂದದ್ದಕ್ಕೆ ನಾನು ಅಂತೇನೆ. ಮೊದಲು ಯಾವಾಗಲೂ ಇದ್ದ ಇರುವಿಕೆ ನಾನು ಅಂತ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಆದದ್ದೈತಿ. ಮಧ್ಯಂತರದಲ್ಲಿ ತೋರಿದ್ದು ಯಾವುದು ಅದು ಸುಖರೂಪ ಅಲ್ಲ, ತೋರೆಡಗುದದು. ತೋರೆಡಗ್ತಾವ ಇವೆಲ್ಲ ಶರೀರಾದಿಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ನಿನ್ನಲ್ಲಿ ಇವೆಲ್ಲ ತೋರೆಡಗ್ತಾವ. ತೋರೆಡಗುವಂಥ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅವುಗಳಿಗೆ ನಾನು ನನ್ನದು ಅಂತ ಹಿಡ್ಕೊಂಡು ಹೊಂಟಿ. ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವು. ಅವುಗಳನ್ನು ನಾನು ಹಿಡ್ಕೊಂಡು ನಾನು ಅಂತ ತಿಳ್ಕೊಂಡೆ ಅಂದ್ರೆ ನಿನ್ನನ್ನು ನೀನು ಮರೆತಿಂದ ಅಜ್ಞಾನದಿಂದ ಇದು ದುಃಖ ಆಗಿದೆ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ಇದ್ದ ಅಜ್ಞಾನ. ಅದಕ್ಕೆ ಮೊದಲು ನಿನ್ನನ್ನು ನಿಜವನ್ನು ನೀ ತಿಳ್ಕೊ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ದುಃಖದಿಂದ ಬಿಡುಗಡೆ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನೀ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ನೀ ಏನೂ ಮಾಡುವ ಅವಶ್ಯಕತೆನೇ ಇಲ್ಲ. ಹೊರಗೆ ಏನಾರ ಕರ್ಮ ಮಾಡೋದ್ರಿಂದ ಅಜ್ಞಾನ ಹೋಗೋದಿಲ್ಲ. ಅದು ತಿಳುವಳಿಕೆನ ಮಾಡ್ಕೋಬೇಕು. ನೀನ್ ಯಾರ ಜನ ತಿಳುವಳಿಕೆ ಮಾಡ್ಕೊಳಿಕ್ಕೆ ಅನುಭವಿಗಳ ಮುಖಾಂತರ ಅದನ್ನ ಶ್ರವಣ ಮಾಡುವು, ಮನನ ಮಾಡುವು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ಆ ಸಾಧನ ನಾವು ಮಾಡಕ್ ತಯಾರಿಲ್ಲ. ನಿತ್ಯ ನಮ್ಮ ಬಗ್ಗೆ ಏನಾರ ಕೇಳ್ತೇವನು, ಬರೀ ನಾವು ಅಲ್ಲದ್ರ ಬಗ್ಗೆ ಮುಂಜೆ ಮಠ ಬರೀ ಅನಾತ್ಮದ ಬಗ್ಗೆ ಕಾಲ್ ಕಳೀತಿ. ಎಡೆಬಿಡದೆ ಇದನ್ನು ತನ್ನನ್ನು ತಾನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ವೇದಗಳು ಸಾರ್ತಾವ. ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವ ಅಂತ. ನಿರಂತರ ಇದರ ಅಭ್ಯಾಸ ಹಗಲಿರುಳೆನ್ನದೆ ಇದರ ಬಗ್ಗೆ ಪ್ರಯತ್ನ ಮಾಡ್ತಿರ್ತಾರೆ ಅನುಭವಿಗಳು. ತಾನಾರು ತನ್ನ ಸ್ವರೂಪೇನು ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು. ಬ್ರಾಹ್ಮಿ ಮುಹೂರ್ತದೊಳಗಿದ್ದ ಎದ್ದ ಇದ ಅಭ್ಯಾಸ. ಹೊರಗೆ ಹೋಗಿ ಬಂದು ಬಹಿರ್ದಶೆ ತನ್ನ ದಿನಚರಿ ಮುಗಿಸ್ಕೊಂಡು ಸ್ವಸ್ಥಾಗಿ ಕೂತ್ಕೊಂಡು ಇದ್ರ ಬಗ್ಗೆನ ವಿಚಾರ ಮಾಡಬೇಕು ಅಂತ ಬ್ರಾಹ್ಮಿ ಮುಹೂರ್ತದೊಳಗೆದ್ದು ಅಂತ ಪ್ರಶಸ್ತವಾದಂಥ ವಾತಾವರಣ ಅಲ್ಲಿ ಶಾಂತಿ ಇರ್ತೈತಿ. ಸತ್ವ ಪ್ರಧಾನ ಇರ್ತೈತಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣ. ಅಲ್ಲಿ ಮಲಿನ ಇರುವುದಿಲ್ಲ.
ನೋಡ್ರಿ ನೀವು ಬೇಕಾದ್ರೆ ಅಂಥ ವಾತಾವರಣದೊಳಗೆ ಬೇಕಾದಂಥ ಅಜ್ಞಾನಿ ಅದ ನೋಡಿ, ಎಲ್ಲ ಥರದ ಸಮಸ್ಯೆಗಳ ಬಗ್ಗೆ ಹೇರಿತಾನೆ. ಅದರ ಅವಾಗ ಎದ್ದು ಇದರ ಬಗ್ಗೆ ವಿಚಾರ ಮಾಡಿ. ಪ್ರಶಾಂತ ವಾತಾವರಣ ಇರ್ತೈತೆ ಅವಾಗ. ಅವಾಗ ಇದರ ಬಗ್ಗೆ ಅನುದಿನ ಬಿಟ್ಟು ಬಿಡದೆ ಮಾಡಬೇಕಾಗೈತಿ. ಶರೀರ ಹೋಗುವವರೆಗೂ ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು ವಿನುತ ಗುರುಮೂರ್ತಿಯನ್ನು. ಯಾರು ಅದನ್ನು ಅನುಭವ ತಗೊಂಡಿರ್ತಾರೆ ಅಂಥ ಮಹಾತ್ಮರ ನೆನಪು ಮಾಡು. ಅವಾಗ ನಿನ್ನಲ್ಲಿ ಆ ವಿಚಾರಗಳು ನಿನ್ನಲ್ಲಿ ಜಾಗೃತಕ್ಕ. ಉಮೇಶನಂಗ್ರಿಯನು. ಉಮೆ ಅಂದರೆ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರು ಏನದಲ್ಲ, ನಾಶ ಆಗಲಿದ್ದಂಥ ಇರು. ಅದನ್ನ ನೆನಪಿಗೆ ತಗೋ ಅಂತ. ಉಮೆ ಅಂದ್ರೆ ಇದು ತೋರಿಕೆ. ಉಮೆ ಅಂದ್ರೆ ಶಿವನ ಹೆಂಡತಿ ಉಮೆ ಅಂದ್ರೆ ಗಿರ್ಜಾ ಅಂತಾರೆ. ಯಾಕ್ರಿ ಉಮೆ ಅಂದ್ರೆ ಪಾರ್ವತಿ ಅಂತಾರ, ಹೌದಿಲ್ಲ? ಅಲ್ಲ, ಉಮೆ ಅಂದ್ರೆ ಇದೆ ಮಾಯಾ. ಇದಕ್ಕೆ ಆಧಾರವಾಗಿರ್ತಕ್ಕಂಥ ಉಮೆ, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು. ಆ ಇರುವಿನ ಸ್ಥಿತಿಯನ್ನು, ನಾಶ ಆಗಲಿದ್ದಂಥ ಇರುವಿನ ಸ್ಥಿತಿಯನ್ನು ಅದನ್ನು ನೆನಪಿಗೆ ತಗೋ. ಅದನ್ನು ನೀನ್ಯಾರು? ನೀನಲ್ಲದ್ದು ಯಾವುದು? ನೀನು ನಾಶ ಆಗಲಿದ್ದಂಥ ವಸ್ತು ಯಾವಾಗಲೂ ಇದ್ದಾವ ನೀನು. ಇದಕ್ಕೆಲ್ಲ ಆಧಾರ ನೀನು ಉಮೇಶ. ಉಮೆ ಅಂದ್ರೆ ಇದ ಮಾಯೆಗೆ ಆಧಾರವಾಗಿರ್ತಕ್ಕಂಥ ಇರು ನೀನು. ನಿನ್ನ ಮರೆತು ಬಿಟ್ಟು ನೀ ಎಲ್ಲದನ್ನು ನೀನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಅದಕ್ಕೆ ನಿಜದ ಎಚ್ಚರಿಕೆ ಮಾಡ್ಕೋ. ದಿನನಿತ್ಯ ಅಂತ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದ ಅಭ್ಯಾಸವನ್ನು ಮಾಡು. ಇದು ಏನಿದು? ಇದ್ಯಾಕೆ ಬಂತು? ನಡುಬರ್ಕ ತನುವಿದೇನು? ನನ್ನೊಳೊಂದಿತು ಏಕೆ? ಇದು ಎಲ್ಲಿ ಮಠ ಇರ್ತೈತಿ? ಏನನ್ನ ಅವಲಂಬಿಸಿಕೊಂಡದಾವೆಲ್ಲ. ನೀನು ಕನಸಿನಾಗ ಏನೇನೋ ಇತ್ತು, ಎಚ್ಚರ ಆದ ಕೂಲೆ ಅದೆಲ್ಲ ಹೋತಿ. ಎಚ್ಚರಿಕೆ ಅಡಗಿದಾಗ ನೀತಿ ಐತಿದಾಗ ಇವು ಯಾವೂ ಇಲ್ಲ. ಎಲ್ಲ ಮಾಯ ಆಗಿ ಹೋಗ್ತೈತೆಲ್ಲ. ಆದ್ರೆ ನಾ ಅದೇನೆಲ್ಲ ಅಲ್ಲೇ. ಹಿಂಗೆಲ್ಲ ವಿಚಾರ ಮಾಡಿ ಅವಸ್ಥಾತ್ರಗಳನ್ನೆಲ್ಲ ಪರಿಶೀಲನೆ ಮಾಡಿ ನೋಡ್ಕೊ. ಒಂದು ಅವಸ್ಥೆ ಒಳಗೆ ಒಂದು ಅವಸ್ಥೆ ಇಲ್ಲ. ನೀನು ಮಾತ್ರ ಎಲ್ಲ ಅವಸ್ಥೆ ಒಳಗಿರ್ತಿ. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಇದನ್ನ ನೆನೆಯುವುದನ್ನು ಯಾವಾಗಲೂ ಇದರ ಅಭ್ಯಾಸ ಮಾಡಿ ಮಾಡಿ ನಿನ್ನ ನಿಜದ ಅನುಭವವನ್ನು ಗಟ್ಟಿ ಮಾಡ್ಕೊ. ಇದೇ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಆಂತರಿಕವಾಗಿ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಎಲ್ಲ ಒಳಗಿನ ಕೆಲಸದ ನೋಡ್ರಿ, ಹೊರಗೆ ಏನೂ ಇಲ್ಲ. ಮಂದಿಗೆ ತೋರಿಸೋ ಕೆಲಸನೇ ಇಲ್ಲ. ಅದಕ್ಕೆ ಮಹಾತ್ಮರು ಹೆಂಗೆ ವಿಚಾರ ಮಾಡಿ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊ. ಅವಾಗ ಅಂತಃಕರಣ ಪರಿಶುದ್ಧಿ ಆಕತಿ. ಅವಾಗ ಅನುಭವಕ್ಕೆ ಬರಕ್ಕೆ ಶುರು ಆಕತಿ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡಾಗ ಇದು ನಮ್ಗೆ ಅನುಭವಕ್ಕೆ ಬರ್ತದೆ. ಇದ ಬಿಟ್ಟು ಬಿಡದೆ ಮಾಡುವಂಥ ನಿತ್ಯ ಕರ್ಮ ಈ ಕಾಯಕ. ಹಿಂಗದೆ ನಿತ್ಯ ಕರ್ಮವ ಮಾಡಲು ಅಂತ ಅದಕ್ಕೆ ಹೇಳ್ಯಾರ. ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಅವಾಗ ಮನಸ್ಸು ಸ್ವಚ್ಛಕತಿ. ಅವಾಗ ಅದನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಆಕತಿ. ನನಗೆ ಸುಖ ಶಾಂತಿ ನಿಜವಾದದನ್ನು ಹೊಂದಬೇಕನ್ನೋ ಇಚ್ಛೆ. ಅಂತಃಕರಣ ಸ್ವಚ್ಛ ಆತಂದ್ರೆ, ಅಂತಃಕರಣ ಮಲಿನಿತ್ತ ಅಂದ್ರೆ ಆ ನಿಜವಾದ ಸುಖ ಹೊಂದಬೇಕನ್ನೋ ಇಚ್ಛಾನಾಗಬಹುದು. ಬರೇ ವಿಷಯಗಳ ಕಡೆಗೆ ಯೋಚನೆ. ಅದನ್ನು ನಾವು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಅಂತಃಕರಣ ಮಾಲಿನ್ಯ ಇದ್ದ ಕಾರಣ ಇದು ಹೊಡಿವಲ್ಲ ನಮಗೆ. ಅದಕ್ಕೆ ಈ ನಿತ್ಯ ಕರ್ಮ ಬಿಡಬಾರ್ದು. ಪ್ರಾಣ ಹೋಗ್ತೈತೆ ಅಂದ್ರೆ ಅದನ್ನು ಕೇಳೋದು ಹೇಳೋದು ಬಿಡಬಾರ್ದು. ಇದ ನಿತ್ಯ ಕರ್ಮ. ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಬಿಡಬಾರ್ದು ಅಂತ. ಬಿಟ್ಟು ಬಿಡದ ನಾವು ಮಾಡಬೇಕು. ಇದು ನಮ್ಮ ಉದ್ಯೋಗ, ಇದ ಕಾಯಕ. ಈ ಕಾಯಕ ಮಾಡಿದಾಗ ನಿನಗೆ ಕೈಲಾಸ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಬರೀ ಹೊಟ್ಟೆ ತುಂಬಿಕೊಳ್ಳೋ ಕಾಯಕ ಮಾಡಿ ಅದಕ್ಕೆ ಕಾಯಕ ಅಂತಾರೆ. ಆ ಕಾಯಕ ಮಾಡಿ ಯಾರು ಉದ್ಧಾರ ಆಗ್ಯಾರ? ಶರೀರ ಚರಿತಾರ್ಥ ಸಂಬಂಧ ಮಾಡೋ ಕಾಯಕಕ್ಕೆ ಕಾಯಕ ಅಂತ. ಏನಾರ ಮಾಡು, ಒಕ್ಕಲ್ತನಾರ ಮಾಡು, ನೌಕರಿಯಾರ ಮಾಡು, ವ್ಯಾಪಾರರ ಮಾಡು, ಏನಾರ ಮಾಡ. ನೀನು ಶರೀರ ಚರಿತಾರ್ಥ ದಶೆಯಿಂದ ಅಷ್ಟ ಅದನ್ನು ಮಾಡೋ ಕೆಲಸ. ಅದೇ ಮುಖ್ಯ ಅಂತ ತಿಳ್ಕೊಬಾರ್ದು. ಇದು ಮುಖ್ಯವಾದಂಥ ಕಾಯಕ ಯಾವುದು ಅಂದ್ರೆ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳುವಂಥ ಕಾಯಕ. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗೈತಿ. ಹಂಗ ವಿಚಾರ ಮಾಡಲೇ ಅಜ್ಞಾನಿಗಳಂಗ ಬದುಕಿ ಸತ್ವಾರಿ ಅದಕ್ಕೆ ಬಂತು. ಎಷ್ಟು ವರ್ಷ ಬದುಕಿರ ಏನು ಉಪಯೋಗ?
ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಅಜ್ಞಾನಿಯಾಗಿ 3 ವರ್ಷ ಬದುಕುವುದು ಲೇಸು ಅಂತ. ನಂದ್ರ ಬದುಕಿಗೆ ಸಾರ್ಥಕತೆ ಬರ್ತೈತಿ. ಎಷ್ಟು ವರ್ಷ ಬದುಕ್ಯಾನ ತಗೊಂಡು ಏನು ಮಾಡೋದು ಅವನ? ಎದಕ್ಕೆ ಬಂತ ಅದು ಬದುಕಿ ಉಪಯೋಗ ಏನು? ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮರದೆಲ್ಲೋ ಚಿ ಹುಚ್ಚು ಮರುಳೆ. ಶರೀಫ್ರು ಹೇಳಾರಿಲ್ಲ, ಸುಳ ಮುದುಕಾದೆಲ್ಲೋ ಇದನ್ನ ನೋಡ್ಕೊಂತಾನ, ಬಾಳೆ ಬದುಕಿಗಾಗಿ ನೋಡ್ಕೊಂತ ಇದ್ರಾಗ ಮುದುಕಾದೇನು? ಭೋಗಲಂಪಟ ಸುಖ ಗಣವು ಭವರೋಗದಿ ಅದೆಲ್ಲೋ ಮರಣಕ್ಕೆ ಅಣವು. ವಾಸನ ಕಟ್ಕೊಂಡು ಮತ್ತು ಭವಕ್ಕೆ ಜನ್ಮ ಜನ್ಮ ಅಂತ ತಿರ್ಗಾಕ ಹತ್ಯದೆಲ್ಲೋ. ನಿಜವನ್ನ ತಿಳ್ಕೋಬೇಕನ್ನೋದು ಆಗ್ಲಿಲ್ಲ. ಈಗ ಮೊದಲೇ ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ಮಾಡ್ಕೋ ಇದನ್ನ ಕೆಲಸ. ಹೊಂಟತಿ ಅದ ದೌಡ ನಿನ್ನ ಕೆಲಸ. ನೋಡು ನೋಡು ನೀನೇ ಪರವೆಂದು ತತ್ವಗುಡದೆ ವಿಲಕ್ಷಣವಾಗಿ ನಿಂದು. 2 ಸಲ ಒತ್ತು ಕೊಟ್ಟು ಹೇಳ್ಯಾರ, ನೋಡು ನೋಡು ಹೊಕ್ಕೈತಿ, ಶರೀರ ಹೊಂಟೈತಿ, ಇದ್ರ ಕೂಡ ಒಡಗೂಡದ ನೀ ಬ್ಯಾರೆ ಇದೆ ಅನ್ನೋದನ್ನು ತಿಳ್ಕೊ. ಇದ್ದಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಲ್ಲಿದ ನಿನ್ನ ಬಿಟ್ಟು ಹೊಂಟೈತಿದ, ಆದ್ರೆ ನೀ ಹೋಗುದಿಲ್ಲ. ಯಾವಾಗಲೂ ಇದ್ದ ವಸ್ತು ನೀನು. ನಾನ ಹೊಕ್ಕೇನಂತ ನೀ ತಿಳ್ಕೊಂಡಿ, ಅದ ನಾನು ಅಂತ ತಿಳ್ಕೊಂಡು ನಾನ ಸಾಯ್ತೇನಂತ. ಸಾಯುದನ್ನು ನೋಡಾವ್ ನೀನು, ನೋಡ್ತಿ ಅದನ್ನ. ನೀನು ಅದನ್ನ ಬಂದು ನೋಡ್ತಾರ, ಮಣ್ಣು ಕೊಡೋದು ನೋಡ್ತಿ, ಎದುರಿಟ್ಟು ನೋಡ್ತಿ ಅದನ್ನ ಏನೇನು ಮಾಡಾಕತ್ತಾರ ಇವರು, ಯಾರ್ಯಾರು ಬಂದಾರು ಮಣ್ಣು ಕೊಡಾಕ ಅನ್ನೋದನ್ನು ನೋಡ್ತಿ. ಹಿಂಗೈತೆ ಇದು. ಹಂಗಾರೆ ನಾನ ಸಾಯ್ತೇನಂತ ನಾವು ತಿಳ್ಕೊಂಡೇವೆ. ಹೌದಿಲ್ಲ? ನೀ ಎಂದೂ ಸಾಯವಲ್ಲು, ಯಾವಾಗಲೂ ಇರು ನೀನು. ನಾ ಇಲ್ಲಂತ ತಿಳ್ಕೊಬೇಡ್ರಿ ಅಂತಿದ್ರವ್ರು. ಇದು ತೋರಿಕಿಲ್ದಂಗ ಆಕೈತಿ ಅದು. ಆದ್ರೆ ಇರು ಏನೈತಲ್ಲ ಯಾವಾಗಲೂ ಇದ್ದದ್ದು. ಅದಕ್ಕೆ ಎಂದೂ ಅಳಿಗಾಲಿಲ್ಲ, ತೋರಿಕೆಗೆ ಎಂದೂ ಉಳಿಗಾಲಿಲ್ಲ. ಇದು ಇದಕ್ಕೆ ಅಸ್ತಿತ್ವನೇ ಇಲ್ಲ. ತೋರಿ ಎಡಗುದಿದೆಲ್ಲ. ಅದನ್ನ ನಂಬೇಡ. ಅದನ್ನ ನಂಬು, ಯಾವಾಗಲೂ ಇದ್ದ ವಸ್ತು ಅದ ನೀ ನದಿ ಅಂತ. ಅದಕ್ಕೆ ನಿಮ್ಮನ್ನ ನೀವು ನಂಬ್ರಿ, ನಿಮ್ಮಲ್ಲಿ ನಮಗೆ ವಿಶ್ವಾಸ ಇರಲಿ, ಅದನ್ನ ಅವಲಂಬನ ಮಾಡು. ಯಾವಾಗಲೂ ಇದ್ದ ವಸ್ತು ಯಾವ್ದೈತಿ ಅದನ್ನ ಅವಲಂಬನ ಮಾಡು. ನಡಬರಕ್ಕೆ ಬಂದ ಕೈ ಕೊಟ್ಟು ಹೋಗೋದನ್ನ ನಂಬಬೇಡ. ಅಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬೇಡ, ಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬ. ದೇಹಾದಿಗಳು ಇವೆಲ್ಲ ಸ್ಥಿರವಾದದ್ವಲ್ಲ. ನಂಬಲು ಬೇಡ ಅಂತ ಪದ ಅಂತೀರಿ, ಹೌದಿಲ್ಲ? ಅಸ್ಥಿರ ಶರೀರವ ನಂಬಲು ಬೇಡ, ಹೌದಿಲ್ಲ? ಇದನ್ನ ನಂಬಿನ ನೀವು ಹೊಳ್ಳ್ಯಾಳಿ 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 ಹುಟ್ಟಿಟ್ಟು ಬರಾಕ್ತೀನಿ. ನಿಜವನ್ನ ನಂಬಿದ್ರೆ ಹೊಳ್ಳ್ಯಾಳಿ ಇಲ್ಲಿ ಬರೋ ಕೆಲಸ ಏನಿತ್ತು? ನಿಜದ ಎಚ್ಚರಿಕೆ ಆತಂದ್ರೆ ಪುನಃ ಇಲ್ಲಿ ಹುಟ್ಟಿ ಬರುವ ಅವಶ್ಯಕತೆ ಇಲ್ಲ. ಇಲ್ಲಿ ಪುನಃ ಈ ಭವಕ್ಕೆ ಬರ್ದಂಗೆ ಮಾಡ್ಕೊ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ. ನೋಡಿ, ದೌಡ್ ಮಾಡ್ಕೋ ಕೆಲಸ. ಯಾಕೆ ಬಡ್ಕೊಳಕತೈತಿ ಹಾರ್ಟ್. ಯಾವ ಹೊತ್ನ್ಯಾಗ ಇದ್ರದ್ದು ಇದು ಅಗ್ರಿಮೆಂಟ್ ಮುಗಿತೈತಿ ಹೇಳಕ್ ಬರೋದಿಲ್ಲ. ಅಗ್ರಿಮೆಂಟ್ ಮುಗಿದ ಒಂದು ಕ್ಷಣ ಕೂಡ ನಿಂದಿರ್ತಲ್ಲ, ಅದು ಅಲ್ಲಿ ನಿಂತು ಬಿಡ್ತೈತಿ, ಗಪ್ಪನ ನಿಂತು ಹಾರ್ಟ್. ಮತ್ತೆ ಅಂದ್ರೆ ಇದನ್ನ ಮುಗಿತೀವ, ಇದ್ರ ಕತಿ ಹಾಕಿದನ್ ಹೊರಗಂತ ಒಂದು ಕ್ಷಣ ಉಳಿದಿಲ್ಲ ಅದು. ಕಟ್ಲಿ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಏನ್ರಿ ಹೆಂಗ್ ಹೋತು ಇದು? ತಡೆಯಲಿಕ್ಕೆ ಹೋತು. ಅವಧಿ ಐತಿ ಅದಕ್ಕೆ, ಎಕ್ಸ್ಪೈರ್ ಡೇಟ್ ಎಲ್ಲ ಶರೀರಕ್ಕೂ ಅದಾವ. ಅದಕ್ಕೆ ಗೊತ್ತಾಗುದಿಲ್ಲ ಯಾವ ಹೊತ್ತಿನ ಬರ್ತೈತಿ ದಾಳಿ. ಎಷ್ಟು ಚಂದ ಐತ್ರಿ ನನ್ನ ಬಾಳೆ, ಎಲ್ಲ ವ್ಯವಸ್ಥೆ ಇತ್ತು, ಎಂತ ಬಂತಪ್ಪ ಟೈಮ್. ನಿನ್ನೆ ಮದಿವಾದನೆ ಕರೆಯುವ ಒಂದೆರಡೆಮ್ಮೆ ಹಣ್ಣು ಬಾಳುಂಟೆನೆಗೆ ಸಾಯಲಾರನು ಎನ್ನಲು ಮೃತ್ಯು ಬಿಡುವಳೆ ವ್ಯರ್ಥ ಜೀವಾತ್ಮ. ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವೂ ಇಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತು ನೀನರಿ. ಅವಾಗ ಅಯ್ಯೋ ಯಪ್ಪ ಹೆಂಗ ಹೋಗ್ಲಿವು ಅಂತ ಒದ್ದಾಡ್ತದೆ. ಹೆಂಗಾರ ಬದುಕಿಸ್ರು ಯಪ್ಪ ನನ್ನಂತಿತ್ತು. ಯಾರಪ್ಪ ಅದನ್ನು ಮಾಡೋರು? ಅದಕ್ಕೆ ಔಷಧ ಇಲ್ಲ, ಮರಣಕ್ಕೆ ಔಷಧ ಇಲ್ಲ. ರೋಗಕ್ಕೆ ಔಷಧ ಕೊಡ್ತಾರ, ಮರಣಕ್ಕೆ ಯಾರು ಔಷಧ ಕೊಡೋದು? ಅಷ್ಟಿತ್ತಪ್ಪ ಒಂದು ಮುಗೀತೆ ಅಂತಿರ್ತಾರೆ ರೂಢಿ ಒಳಗೆ, ಹೌದಿಲ್ಲ? ಯಾಕಿನ್ನು ಮರ್ತು ಬಿಡಪ್ಪ, ಇನ್ನು ಅಷ್ಟೇ ಇರ್ತವ್ರದು, ಹೋತದ ಅಷ್ಟೇ ಇತ್ತವ್ರದ್ದು. ಕರೆನ ಐತೆ ಅದು, ಅವಧಿ ಅಷ್ಟೇ ಐತಿ. ಯಾರ್ದ ಆಗಲಿ
ಋಣ ಮುಗಿತೆ ಅಂದ್ರೆ ಒಂದು ಕ್ಷಣ ದನ ಆಗಲಿ ಮನುಷ್ಯ ಆಗಲಿ ಆ ಮುನಿ ಋಣ ನಾವು ಕೊಡ್ಬೇಕಂದ್ರೂ ಹೋಗುದಿಲ್ಲ. ಅವು ದನ ಎಷ್ಟು ಪ್ಯಾಟಿಗೆ ಹೊಡಿತೇವೆ ಮತ್ತು ಇದು ಮತ್ತು ಹೋಗ್ತೈತಿ. ಅದ ಋಣ ಮುಗಿತೆ ಅಂದ್ರೆ ಯಾವ್ದ ರೂಪದಿಂದ ಅದು ಹೋಗ್ತೈತಿ. ಮನಿಗೆ ಬಂತು ಅನ್ನೋಕಾರ ಹೌದು. ಋಣಾನು ಸಂಬಂಧದಿಂದ ಕೂಡೇವು ನಾವೆಲ್ಲ. ಋಣ ಮುಗದ ಕ್ಷಣನ ಉಳಿದಿಲ್ಲ ಅಂತ. ಯಾವುದು ಉಳಿದಿಲ್ಲ. ಎಲ್ಲವೂ ಋಣ ಸಂಬಂಧದಿಂದ ಕೂಡಿದ್ದಿದೆ. ಶರೀರಾತಿ ಇಂದ್ರಿಯಗಳು ಇವೆಲ್ಲ, ಮಕ್ಕಳು ಮರಿ ಮಣಿ ಹೊಲ ಇವೆಲ್ಲ ಒಂದು ಕ್ಷಣ ಕೂಡ ಋಣ ಮುಗಿತೆ ಅಂದ್ರೆ ಯಾವ ರೂಪದಿಂದ ನೀನು ಹೋಗ್ತೈತೆ ಅಗಲಿ ಹೋಗ್ಬಿಡ್ತಾವ. ನಾವೆಲ್ಲ ಹಂಗ ಮಾಡಬಾರ್ದಿತ್ತು. ಇನ್ನಷ್ಟು ದಿನ ಪ್ರಯತ್ನ ಮಾಡೋದಿತ್ತು. ಅಂದ್ರೆ ಎಷ್ಟು ಮಂದಿ ಡಾಕ್ಟರ್ ತೋರಿಸಿರೋದು ಯಾಕ್ರಿ? ಅಲ್ಲೇ ಸುಸಜ್ಜಿತವಾದ ದವಾಖಾನ್ಯಾಗ ಅದಾನ, ಎಲ್ಲ ಡಾಕ್ಟರ್ಸ್ಗಳಿದಾವೆ, ಎಲ್ಲ ನಮೂನಿ ಸ್ಪೆಷಲಿಸ್ಟ್ಗಳು. ಉಳಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಮುಗೀತದ. ಯಾರು ಏನು ಮಾಡೋಕ್ಕಾಗುತ್ತೆ? ಅವನ ಹಣೆ ಅಲ್ಲಿ ಮುಗಿತಪ್ಪ. ಶರೀರ ಋಣ ಮುಗೀತಂದ್ರೆ ಯಾರಿಗೂ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ. ಹೋಗ್ಲಿ ಅದು. ಆದ್ರೆ ನಾ ಇರು ಏನೈತಿಲ್ಲ ಅದಕ್ಕೇನು ಬಾಧೆ ಆಗಿಲ್ಲಲ್ಲ. ಅದರ ನೆನವು ಇತ್ತಂದ್ರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಬರೇ ಇದ ನಾನು ಅಂತ ತಿಳ್ಕೊಂಡ್ರೆ ಬಾಧೆ ಪಡ್ತೀನಿ. ಇದು ನಾನಲ್ಲ, ನನ್ನ ಬಿಟ್ಟು ಅದು ಹೊಕ್ಕೈತಿ ಬಿಡು. ನಾ ಯಾವಾಗಲೂ ಇದ್ದು ವಸ್ತು ಅದೇನೆ. ಈ ಅಭ್ಯಾಸ ನೀವು ಮಾಡ್ಕೊಂಡಿದ್ದ ಈ ಗಟ್ಟಿ ಇತ್ತಂದ್ರೆ ಅವ ಯಾಕೆ ದುಃಖ ಮಾಡ್ತಾನ್ರಿ? ಹೊಂಟೈತಿ ಬಿಡೋದು, ಹೋಗ್ಲಿ, ನಾನು ಬಿಟ್ಟು ಹೋಗ್ತೈತಿ. ಅವ ಮುಂದಿರ್ತ ಗೊತ್ತಾಕೈತಿ. ಅಡ್ವಾನ್ಸ್ ಹಿಂಗ ಹೋಗ್ತೈತಿ ನೋಡಿ. ಇದ ಟೈಮ್ ಮುಂದಿರ್ತವ್ರಿಗೆಲ್ಲ ಖಾತ್ರಿ ಆಕೈತಿ ದೇಹ ಹೊಕ್ಕೈತಿದಂತ. ಆದ್ರೆ ನಾ ಯಾವಾಗಲೂ ಇರಾವ ಅನ್ನುವಂಥ ವಿಚಾರ ಅವಾಗ ಗಟ್ಟಿಯಾಗಿರ್ತೈತಿ. ನಾ ಏನು ಹೋಗುದಿಲ್ಲ, ಯಾಕೆ ಚಿಂತೆ ಮಾಡ್ತೀನಿ? ಅದು ಬಂದೈತಿ ಹೊಕ್ಕೈತಿ. ನಡಬರ್ಕ ಬಂದದ್ದು ನಡಬರ್ಕ ಹೋಗ್ತೈತಿ. ಯಾವಾಗಲೂ ಇದ್ದ ವಸ್ತು ಅದೇನು ಹೋಗುದಲ್ಲ ಬರುದಲ್ಲ, ಆಗಂತುಕ ಅಲ್ಲ. ಬಂದು ಹೋಗುವಂಥದ್ದಲ್ಲ. ಈ ಶರೀರ ಬಂದೈತಿ, ಇದು ಹೋಗ್ತೈತಿ. ಇದು ಆಗಂತುಕ ವಸ್ತು. ನಾ ಯಾವಾಗಲೂ ಇದ್ದ ವಸ್ತು ಅದೇನೆ. ಹಿಂದೂ ನಾನದೇನೆ, ಈಗೂ ನಾನದೇನೆ, ಮುಂದೂ ಯಾವಾಗಲೂ ಇರೋಂಥ ವಸ್ತುನು. ನಾ ಇಲ್ಲದಂಗೆ ಯಾವಾಗಕ್ಕೆ ಇವೆಲ್ಲ ತೋರಿ ಅಡಗುವಂಥ ತೋರಿಕೆ ಇಲ್ಲದಂಗೆ ಆಕೈತಿ. ತೋರ್ತೈತಿ ಮತ್ತೆ ಅಡಗ್ತೈತಿ. ನೀ ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದು ಇರು ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದು ಅನುಭವದಿಂದ ಒಮ್ಮೆ ತಿಳ್ಕೊಂಡು ಗಟ್ಟಿ ಮಾಡ್ಕೊ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತಿ ಅನ್ನೋದು ಸುಳ್ಳು. ಅದು ಬರೀ ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ತೊಡಗ್ಬೇಕಲ್ಲ, ಸಾಧನದೊಳಗೆ ತೊಡಗಬೇಕು. ಈಗಿರ್ತ ಸಾಧನ ತೊಡಗಿದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವೋ ಏನು. ಅದ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋಬೇಕಾಗ್ತದೆ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬಹುದು. ನೀನು ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೋಬೇಕಾಗ್ತದೆ. ಜ್ಞಾನ ಸಮಾಧಿ ಅವಾಗ ಜ್ಞಾನ ಆದಂಗೆ. ಸಮಾಧಿ ಹತ್ತಿದಾಗ ನಿನಗೆ ಜ್ಞಾನ. ಸಮಾಧಿ ಹೊಂದದ ಹೊರತಾಗಿ ಬರೀ ಮಾಹಿತಿ ಮಾಡ್ತಿ, ಹೇಳೋದು ಕೇಳೋದು ಸಾಕಷ್ಟು ಆಕೈತಿ. ಅದು ಮಾತಿನ ಜ್ಞಾನ, ಅದು ಜ್ಞಾನ ಅಲ್ಲ. ಅನುಭವ ಜ್ಞಾನ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಜ್ಞಾನ ಸಮಾಧಿ ಮೂರು ಅವಸ್ಥೆಗಳನ್ನು ಮೀರಿ, ಮೂರು ಶರೀರಗಳನ್ನು, ಮೂರು ಅವಸ್ಥೆಗಳನ್ನು, ಮೂರು ಗುಣಗಳನ್ನು ಮೀರಿ ನಿಂತಾಗ ನಮಗಿದು ಅನುಭವ. ಪ್ರತ್ಯೇಗಾತ್ಮ ಅಂತಾರೆ. ಅದಕ್ಕೆ ತೂರ್ಯ ಅಂತ. ಯಾವಾಗಲೂ ಸುಖರೂಪವಾದಂತಹ ಇರುವಿನ ಸ್ಥಿತಿ ಅದು. ತೂರ್ಯಾತ್ ಸದಾ ಮಂಗಲಂ ಅಂತ. ಮಂಗಲಕರವಾದಂಥ ಅವಸ್ಥೆ ಅದು ತೂರ್ಯಾವಸ್ಥೆ. ಅದನ್ನು ನಾವು ಹೊಂದಬೇಕಾಗೈತಿ. ಒಳ್ಳೆ ಮೂರು ಅವಸ್ಥೆ ಒಳಗೆ ತಿರುಗಾಕತ್ತೇವು. ಗುದ್ದಲಿ ಮದ್ದಲಿ ಒಳಗಿನ ಇಲಿ ಅಂತೆ. ಇಲಿ ಅದು ಮೂರು ಗುದ್ದು ಮಾಡಿರ್ತೈತಿ. ಅದು ಎರಡು ಗುದ್ದು ಕಡೆಗೆ ಇರ್ತಾವ, ಮೂರನೇ ಗುದ್ದು ಯಾರಿಗೆ ತೋರಿಸೋದಿಲ್ಲ. ಅದು ತುದಿಗೆ ಅಟ್ಟ ಇಟ್ಟಿರ್ತೈತಿ. ಎಲ್ಲ ತಪ್ಪಿಸ್ಕೊಳಕ್ಕೆ ಅದನ್ನು ಇಟ್ಟಿರ್ತೈತಿ. ಅದನ್ನು ಸೀಕ್ರೆಟ್ ಆ ಗುದ್ದಿನ್ಯಾಗ ಓಡಾಡ್ತಿರ್ತೈತಿ ಅದು ಇಲಿ. ಹಂಗೆ ನಾವು ಮೂರು ಅವಸ್ಥೆ ಒಳಗೆ ತಿರ್ಗಾಕತ್ತೇವೆ. ಇದರಿಂದ ಪಾರಾಗಬೇಕಾಗಿತ್ತಂದ್ರೆ ನಿಜದ ಎಚ್ಚರಿಕೆಯನ್ನು
4ನೇ ಅವಸ್ಥೆಯನ್ನು ಹೊಂದಬೇಕು. ಅದ ಜೀವನದ ಗುರಿ. ಮಾನವನ ಪರಮ ಧ್ಯೇಯ ಯಾವುದು ಅಂದ್ರೆ ಈ 3 ಅವಸ್ಥೆಗಳನ್ನ ದಾಟುವುದು. ಅದಕ್ಕೆ ಮೇಲಕ್ಕೆ ಹೊಡಿ 3 ಲಾಗ ಅಂತ ಶರೀಫ ಹೇಳಿತ್ತು. ಹೊಡಿ ಅವಾಗ ಹಾರ್ವ ಅಂತಾರೆ. ಹಾರ್ವ ಅಂದ್ರೆ 3 ಅವಸ್ಥೆಗಳನ್ನ ದಾಟಿದವ, ಅವ ಪಕ್ಕ ಹಾರ್ವ. ಅವ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಎಲ್ಲರಿಗೂ ಬರ್ತೈತಿ ಅದ. ನಾವು ಅಂತ ಅವ್ರ ಸಂಘ ಇಲ್ಲ ನಮಗೆ. ಮಹಾತ್ಮರ ಸಂಘದಿಂದ ನಮ್ಗೆ ಇದೆಲ್ಲ ಸಂಸ್ಕಾರ ಆಕೈತಿ. ಇಂಥ ಸಂಸ್ಕಾರ ನಮಗೆ ಗಟ್ಟಿ ಆದಾಗ ಇದ್ರಾಗ ನಮಗೆ ಮುಂದುವರಿಯಾಕೆ ಬರ್ತೈತಿ. ಜಡಬುದ್ಧಿ ಜಡಸಂಘ ಮಾಡಿ ಅವರಂಗನ ಅಂಥವ್ರ ಸಂಘದಿಂದ ನಾವು ಹಂಗಾಕು. ಸಂಘದ ಪರಿಣಾಮ ಭಾಳ ಆಕೈತಿ ನಮಗೆ. ಅದಕ್ಕೆ ಆ ಜಡಬುದ್ಧಿ ಜಡಸಂಘ ಬಿಡೋದು, ಅಂತ ವಿಚಾರವಂತರ ಸಂಘ ಮಾಡಿ ಸಂಘದ ಪರಿವರ್ತನೆ ಭಾಳ ಆಕೈತಿ. ಅದರಂಗನ ಹಾಕೊಂಡು ಕುಂತೇವ್ ನಾವು. ಜಡಬುದ್ಧಿ ಜಡಸಂಘ ಮಾಡಿ ಜಡಭಾವದೊಳಗೆ ಉಳ್ಕೊಂಡ್ಬಿಟ್ಟು ಏನು ಹೇಳ್ತಾರಲ್ಲ, ಹೆಂಗಸರು ಸಂಘ ಮಾಡಿ ಅದು ಹೆಂಗಸ ಆಗಿತ್ತಂತ. ಹಾಲು ಮೊಸರು ಮಾಡೋರು ಕೂಡ ಅದು ಹೋಗಿತ್ತಂತ. ದಿನ ಹಳ್ಳಿಗೆ ಹೋಗಿ ಹಾಲು ಮೊಸರು ಮಾಡ್ಕೊಂತ ಬರೋರು. ಅವಾಗ ವಾಹನ ಸೌಕರ್ಯ ಇಲ್ಲ. ಮಾರಕ್ಕೆ ಹೋಗಿ ಮತ್ತು ಹೊಳ್ಳಿ ಬರುವಾಗ ಒಂದು ಹಾವು ಬಂತಂತ. ಅಡ್ಡ ದಾರ್ಯಾಗ ಹಾವು. ಅಯ್ಯಯ್ಯವ ಯಾರು ಗಂಡಸರು ಇಲ್ಲಲ್ಲ ಇಲ್ಲಿ ಅಂತ. ಏನ್ ತಾನ ಅಂತಾನ ಮರ್ತಾನ. ನಾನ ಗಂಡಸೋದೇನು ಸಂಘ ಮಾಡಿ ಹೆಂಗಸೂರು ಸಂಘ ಮಾಡಿ ನಾನು ಹೆಂಗಸ ಅಂತತಿ. ಹಂಗೆ ನಾವು ಜಡಬುದ್ಧಿ ಜಡಸಂಘ ಮಾಡಿ ನಾನು ಮನುಷ್ಯನ ಅಜ್ಞಾನಿ ಇದೆ ಅಂತೀವಿ. ಅಂತ ಮಹಾತ್ಮರ ಸಂಘವನ್ನ ಮಾಡೋದ್ರಿಂದ ನಿನ್ನಲ್ಲಿ ಅದು ಪರಿವರ್ತನೆ ಆಕೈತಿ. ನೀನು ದೇವರ ದೀಪ. ಅದನ್ನು ಇದರ ಸಂಘದಿಂದ ನಾವು ಮಾಡಿ ಇಂಥ ಜಡಬುದ್ಧಿ ಜಡಸಂಘ ಮಾಡಿ ಜಡಭಾವ ಗಟ್ಟಿಯಾಗಿಬಿಟ್ಟೈತಿ. ಅದಕ್ಕೆ ಆ ಸಂಘದಿಂದ ದೂರ ಇರಕಲಿ. ಅತಟು ಅದು ಗಟ್ಟಿ ಆಕೈತಿ ಆ ಸಂಘ ಮಾಡೋದ್ರಿಂದ. ಏನ್ ಆ ಸಂಘವನ್ನು ಬಿಡು. ಏನ್ ಅದಕ್ಕೆ ಸತ್ಸಂಗದೊಳಗೆ ತೊಡಗುವಂತ. ಸತ್ಸಂಗತಿಗಿಂತ ಶ್ರೇಷ್ಠವಾದಂಥ ಸಾಧನೆ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಸತ್ಸಂಗ ಸಿಗೋದು ಬಹಳ ದುರ್ಲಭ. ಏನ್ ಸತ್ಸಂಗ ಅಂದ್ರೆ ಬ್ರಹ್ಮನಿಷ್ಠ ಅನುಭವಿಗಳ ಸಂಘ. ಜಗತ್ತಿನೊಳಗೆ ಬಹಳ ದುರ್ಲಭ. ಕೇಳೋರು ಬಹಳ ಮಂದಿ ಅದಾರ. ಸಾಕಷ್ಟು ಜನ ಸಿಗ್ತಾರೆ. ಪುರಾಣ ಪಂಡಿತರು. ಆದ್ರೆ ಸಮಾಧಿ ಹೊಂದಿದಂತಹ ಮಹಾತ್ಮರ ಸಂಘ ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಅಂಥವ್ರ ದರ್ಶನದಿಂದ ಕಲ್ಯಾಣಕ್ಕೆ ಎಷ್ಟು ಜನ್ಮದ ಪುಣ್ಯನೋ ಏನು. ಅವರು ಭೇಟಿ ಆಗ್ಬೇಕಾರೆ ಬೆಟ್ಟಿಗೆ ಕಾಕೊಂಡ ಕುಂತಾರೆ. ಎಷ್ಟು ಜನ್ಮ ಭೇಟಿ ಆಗಕ್ಕೆ ಹಾಕೊಂತ. ರಾಮ ಬರ್ತಾನಂತ ಭೇಟಿಯಾಗ ಕುಂತಿದ್ದ. ಅಹಲ್ಯ ಕಲ್ಲಾಗಿ ಬಿದ್ದಿದ್ಲ. ಅವನ ಪಾದ ಸ್ಪರ್ಶದಿಂದ ಅವನು ಶಾಪ ವಿಮೋಚನ ಆತ. ರಾಮನ ಪಾದ ಸ್ಪರ್ಶದಿಂದ ಯಾವುದೋ ಜನ್ಮ ಮಾಡಿದ ಇದರಿಂದ ಕಲ್ಲಾಗಿ ಬಿದ್ದಿತ್ತು. ಅದು ಮುಕ್ತ, ಆ ಶಾಪ ವಿಮೋಚನ. ನೋಡ್ರಿ ನೀವು ಎಷ್ಟು ಮಹಾತ್ಮರ ಆ ಜಗದಾಗ ಆದ ಕೂಡಲೇ ಎಷ್ಟು ಅವು ಹೋಗಿಬಿಡ್ತಾವ. ಅವು ಯಾವ ಪೀಡಾ ಇರ್ತಾವ, ಯಾವ ತನ್ನಿಂದ ತಾನೇ ಅವರು ಅಡ್ಡಾಡಿದ ಜಗ ಎಲ್ಲ ಪಾವನ ಆಗಿ ಹೋಗ್ತದೆ ಅವನ ದರ್ಶನದಿಂದ, ಅವನ ದೃಷ್ಟಿ ಮಾತ್ರದಿಂದ. ನಮ್ಮಲ್ಲಿ ಒಂದು ಹಳೆ ಮನಿ, ಆ ಜಿಗಡೆ ಮನಿ ಇತ್ತಲ್ಲ, ಆ ಮನ್ಯಾಗ ಒಂದು ಇದಿತ್ತು ಪಿಸಾಚಿ. ಕೊಲೆದಾಗ ಅಲ್ಲಿ ಕಟ್ಟಿ ಮ್ಯಾಗೆಲ್ಲ ಅಲ್ಲಿ ಮಕ್ಕೊಂಡ ಅವ್ರನ್ನ ತೆಳಗ್ ಒಗಿತಿತ್ತದ. ದ್ಯಾಮಣ್ಣರ ಲಗ್ನದಾಗ ಅಜ್ಜ ಅವ್ರಿಗೆ ಅದನ್ನ ಕುಂಡ್ರಾಕಿ ಇದನ್ನ ಮಾಡಿಸಿದ್ರು. ಅಲ್ಲಿ ಬಂದು ಕುಂತ ಕೂಡಲೇ ಅದ್ರದ್ದು ಶಾಪ ವಿಮೋಚನ ಆತು, ಹೋತದ. ಅವಾಗ ಅದಕ್ಕೆ ಕುಂಡ್ರಿಸಿರೇನ ಇಲ್ಲ ಅಂದ್ರೆ ಅಜ್ಜ ಅವರು ಗೊತ್ತಾಯ್ತು ಅವ್ರಿಗೆ ಹಿಂಗೈತ್ರಿ ಅಂದ್ರೆ ಅದಕ್ಕೆ ಕುಂಡ್ರಿಸಿರಿ ಇಲ್ಲ ಅಂತ ಗೊತ್ತ. ತನ್ನಿಂತಾನ ಪರಾರಿ ಆತದ. ಅಜ್ಜವ್ರಲ್ಲಿ ಕಾಲಿಟ್ಟು ಕೂಡಲೇ. ಇಲ್ಲ ಅಂದ್ರೆ ಈ ಅಲ್ಲಿ ಅಕ್ಸರ್ ಮನಿ ಹಾಕುವಾಗ ಅವ್ರ ಒಂದಷ್ಟು ಮನೆ ಅಲ್ಲೇ ಇದ್ರು, ಅದ ಮನ್ಯಾಗ ಇದ್ರು ಬಿಡು. ನಮ್ಮ ಮನಿ ಹಾಕುವಾಗ ನಾವು ಅದ ಮನ್ಯಾಗ ಇದ್ದಿದ್ವಿ. ನಾವು ಅಜ್ಜಾರ ಇದಾದ್ಮ್ಯಾಗ ಅದು ಇದಾತು ಬಿಡ. ಅವ್ರ ಅಕ್ಷರ ಮನ್ಯಾಗ ಇದ್ದಾಗ ಈ ತೊಟ್ಲು ತೂಗ್ತಿತ್ತಂತ ಹೇಳ್ತಿದ್ರು. ಅವಾಗ ಲಕ್ಷ್ಮಮ್ಮದು ಇದ್ರು ಅವಾಗ. ಅವ್ರು ಹೇಳ್ತಿದ್ರಿ ತೋಟ್ಲ ತೂಗ್ತಿತ್ತು ಯಾರು ತೂಗ್ಲಿ ಇದ್ದಾಗ. ಹಂಗೆಲ್ಲ ಸೂಕ್ಷ್ಮ ಶರೀರದೊಳಗೆ ಅವೆಲ್ಲ ಹಾಕಿರ್ತಾವ. ಅದಕ್ಕೆ ಮಹಾತ್ಮರ ದರ್ಶನ ಆದ ಕೂಡಲೇ ಎಲ್ಲ ತನ್ನಿಂತಾನ ಪರಿಹಾರ. ಅದಕ್ಕೆ ಅವ್ರನ್ನ ಅಡ್ಡಾಡ್ಸಿರ್ಬೇಕು ಪಾಠ ಅಂತಿರ್ತಾರೆ. ಅದೆಲ್ಲ ಅಪ್ಪಾರ ಅಡ್ಡಾಡಿದ್ರೆ ಕಡಿಮೆ ಕತ್ತಿದ್ದಾನೆ ನಂಬಿಕೆ. ಅದ
ಅವನು ಇಟ್ಟ ನೆಲ ಎಲ್ಲ ಪುಣ್ಯಕ್ಷೇತ್ರ, ಬಂದು ನಿಂದಡೆ ಎಲ್ಲ ಪುಣ್ಯಕ್ಷೇತ್ರವೆನಿಸುವುದು. ನಿಂದುದೇ ವಾರಣಾಸಿ, ನಡೆ ದೇವಯಾತ್ರೆ ನಿಂದುದೇ ವಾರಣಾಸಿ. ಅವನು ಏನು ಮಾಡ್ತಾನೆ ಅದೆಲ್ಲ ಪವಿತ್ರ ಆಕೈತಿ, ಮುಟ್ಟಿದ್ದೆಲ್ಲ ಸೀದ ಶುದ್ಧ ಆಕೈತಿ. ಅವನಲ್ಲಿ ಪರಿಶುದ್ಧವಾಗ ಮುಕ್ತ ಆಗ್ತಾರೆ ಎಲ್ಲ. ಅಂತ ಒಂದು ಅವನಲ್ಲಿ ಪವರ್ ಇರ್ತದೆ. ಅದಕ್ಕೆ ಅಂತವ್ರ ಸಂಘ ಮಾಡು, ನಿನ್ನ ದೋಷ ಎಲ್ಲ ಪರಿಹಾರಕ್ಕೆ. ಏನು 15 ಜನರಿಗೆ ಅದು ಗೊತ್ತಾಗೋದು. ಜ್ಞಾನಿ ಮಾನವತಿಗೆ ಮಾಡುವಂಥ ಕಲ್ಯಾಣ ಜನರಿಗೆ ಗೊತ್ತಿಲ್ಲದಂಗೆ ನಡೀತಿರ್ತದೆ. ಅವ್ರಿಗೆ ಗೊತ್ತ ಹಚ್ಚೇ ಕೊಡೋದಿಲ್ಲ ಅವ್ರು. ಏನು ಬೂಡಕೊಂಡು ಅಡ್ಡಾಡೋಣ ನಾವು ಅಂತಿದ್ದು ಹಚ್ಚೋ ದೇವಜನಪ್ಪ. ಏನು ಆ ಜ್ಞಾನಿ ಸ್ಥಿತಿ ಜ್ಞಾನಿಗೆ ಗೊತ್ತಂತ. ಕಳ್ಳನ ಹೆಜ್ಜೆ ಕಳ್ಳನ ಬಲ್ಲನು ಹಂಗ ಮಹಾತ್ಮರ ಸ್ಥಿತಿಯ ಮಹಾತ್ಮನ ಗೊತ್ತಿತ್ತು. 15 ಜನರಿಗೆ ಅದು ಗೊತ್ತಾಗುದಿಲ್ಲ. ಇಲ್ಲೇ ಇದ್ರು ಯಪ್ಪ ನಮ್ಗೆ ಗೊತ್ತಾಗಲಿಲ್ಲ ಅಂತೇಳಿದ್ರು ಗೊತ್ತಾಗಲಿಲ್ಲ. ಹೌದು, ಹಿಂದಗಡೆ ಅವ್ರ ಶರೀರ ಬಿಟ್ಟ ಮ್ಯಾಗ ಅಯ್ಯೋ ಹಿಂಗಿದ್ರು ಇವರು, ಅಲ್ಲೇ ಇದ್ರು ಗೊತ್ತಾಗಲಿಲ್ಲಲ್ಲ ಮರ. ಒಮ್ಮೆ ಭೇಟಿಯಾಗಕ್ಕೆ ಹೋಗ್ಲಿಲ್ಲ ನಾವು. ಆದಿ ಮಂದಿಗೆ ಗೊತ್ತಿಲ್ಲ. ಅವಾಗ ಮಂದಿಗೆ ಏನಾಗಿದೆ ಹಿಂಗೈತಿ ಇವ್ರದು ಅಂತ ಅವಾಗ ಗೊತ್ತಾಯ್ತು. ನಮ್ಮಂಗ ಅದಾರ ಬಿಡಿವ್ರು ಅಂತ ತಿಳ್ಕೊಂಡಿದ್ವಿ ನಾವು. ಜನ ಎಲ್ಲ ನೋಡಿ ಅದು ಅವೆಲ್ಲ ಗಾಬಾಗಿದ್ರು ಎಲ್ಲ ಜನ. ಅಲ್ಲಿ ಜನಕ್ಕೆ ಅದ ಅಲ್ಲೇ ಇದಾರ ಬಿಡ, ಅನಾದರ. ಹೌದಿಲ್ಲ? ಅತಿ ಪರಿಚಯಾತ್ ಅವಜ್ಞಾತ್ ಅಂತ. ಹೌದಿಲ್ಲ? ಅತಿ ಪರಿಚಯ ನಮ್ಮಂಗ ಅದಾರ ಬಿಡ. ಇವ ನಮ್ಮ ಮಾವು ಬಿಡ. ಹೌದಿಲ್ಲ? ಅತಿ ಪರಿಚಯದಿಂದ ಗೊತ್ತಾಗುವುದು ಅವ್ರ ಸ್ಥಿತಿ ಹೆಂಗಿದೆ. ಅದನ್ನು ಬಲ್ಲವನ ಬಲ್ಲ ಅಂತ. ಜ್ಞಾನಿ ಸ್ಥಿತಿ ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದು. ಅಲ್ಲೇ ಇರ್ತಾನೆ. ನಮ್ಮ ಹಂತೇಲಿ ಐತಿ ಅಂದ್ರು ಅವ್ನು ಗೊತ್ತತ್ತಲಂಗೆ ಅವನ ವರ್ತನ ಇರ್ತದೆ. ಜ್ಞಾನಿ ಅಜ್ಞಾನಿಗಳಂಗೆ ವರ್ತನ ಮಾಡ್ತೇವೆ. ಎಲ್ಲರೊಡನೆ ಉಂಡುಟ್ಟು ಸಂಚರಿಪ ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿಪ. ಅವ್ನು ತೋರ್ಸಕ್ಕೆ ಹೋಗೋದಿಲ್ಲ ಹಿಂಗದೇನಂತ. ನಿರಂಜನ ಪೂರ್ಣ ಸಣ್ಣೊಂದಿರ್ತಾನ. ಇದು ಐತಿ, ಸಾಲಿಗೆ ಹೋಗುವಾಗ ನಮ್ಮ ಅಲ್ಲಿ ಹುಡುಗರು ಇರಮ್ಮ, ನಮ್ಮ ಉಡವಾಳ್ಕ ಹಿಂತಿ ಇರಮ್ಮ ಇದಕ್ಕೆಲ್ಲ ರೋಣದಕ್ಕೆ ಅವರು ಕೂಡಿ ಶಾಲಿಗೆ ಹೋಗಿದ್ರಂತ. ಅವಾಗ ತಮ್ಮ ಇವ್ರದ್ದು ನನಗೆ ಗೊತ್ತೈತಿ ವಯಪ್ಪ ಅಲ್ಲಕ್ಕೆ. ಒಂದಿನ ಕರ್ಕೊಂಬಾರೋ ಇರಣ್ಣ, ನಾನು ಅಜ್ಜಾರನ್ನ ಕರ್ಕೊಂಡು ಹೋಗಿದ್ದು ನಾನು. ಅವಾಗ ಹೇಳಿದ್ಲಾಕೆ ಇರಮ್ಮ, ತಮ್ಮ ಇವ್ರು ನಾನು ಕೂಡಿ ಶಾಲಿಗೆ ಹೋಗಿದ್ದೀವಿ. ಅವಾಗ ಇವು ಖಾಸಗಿ ಗಾಡಿಗಳು ಇರ್ತಾವಲ್ಲ, ಅವನು ಅವು ಹತ್ತಿಸ್ಕೊಂಡು ಹೋಗ್ಬೇಕಂದ್ರೆ ಅವ ಕೈ ಮಾಡಿದ್ರೆ ತರಬಲಿಲ್ಲ ಅಂತ. ಸಾಲಿಗೆ ಒಂದಿಟ್ಟು ಅಲ್ಲಿ ಮಠ ದೂರ ಹುಡುಗರು ಹೋಗ್ಬೇಕಂತ ಹೋಗ್ಲಿಲ್ಲ ನಾವು ಎಲ್ಲಿ ಹೋಗ್ಕಣಂತ ಅಂದ್ಬಿಟ್ರು. ಆ ಗಾಡಿ ಮುಂದ್ಕ ಹೋಗ್ಲಿಲ್ಲ. ಏನ್ ಮಾಡಿದ್ರು ಗುದ್ದಾಡ್ರು ಚಾಲೋ ಆಗ್ಲಿಲ್ಲ ಅಂತ. ಹಿಂದಗಡೆ ಹಿಂಗದ ನಾವು ಅವ್ನು ಹತ್ತಿಸ್ತೇವೆ. ಗಾಡಿ ಚಾಲು ಆದ ನಿರಂಜನ ಪೂರ್ಣ ಹತ್ತಿಸಿದ ಕೂಡಲೇ ಹಿಂಗೈತಿ ಯಪ್ಪ ನನಗೆ ಗೊತ್ತೈತಿ ಇವ್ರು ಹಕ್ಕಿಕತಿ ಅಂತ. ಆಕೆ ಇರಮ್ಮ ಹೇಳಿದ್ ನನಗೆ, ತಮ್ಮ ಹಿಂಗೈತಿದು ಹಕ್ಕಿಕತಿ. ನಮ್ಮ ಹುಡುಗರು ಇರಮ್ಮ ಹಿಂಗೈತಿ ತಮ್ಮ, ಇವ್ರು ನಮಗೆ ಸಣ್ಣೊಂದಿರ್ತಾನ ಇವ್ರು ಕೂಡ ನಾನು ಇವ್ರು ಶಾಲಿಗೆ ಹೋಗ್ಯವಂತ ಹಿಂಗೈತಿ ಅಂತ ಆಕೆ ಹೇಳಿದ್ಲ. ಅದು ಹಕ್ಕಿಕತಿ. ತಮ್ಮ ಹೆಂಗಾರ ಮಾಡಿ ಕರ್ಕೊಂಬಾರ. ಒಮ್ಮೆ ಕರ್ಕೊಂಡು ಹೋಗಿದ್ದು ನಾವು. ಅವ್ನು ಗುಳಾಪಿದ್ದವಾಗ ಅವ್ನ ಕೈ ಕಾಲು ಆಗಿದ್ದು ನೋಡ್ರಿ. ಹೋಗಿದ್ದು ಅವಾಗ ಅವನು ಭೇಟಿಗೆ ಕರ್ಕೊಂಡು ಹೋಗಿದ್ದು. ಅವಾಗ ನೆನಪು ಮಾಡಿದ್ರು. ಅಯ್ಯ ಹೌದ್ರಿ ಅಂತಂದ್ರ ಅಜ್ಜವ್ರು. ಆ ಸ್ಥಿತಿನ ಹಂಗಿರ್ಬೇಕು. ಅದು ಮಹಾತ್ಮರ ಸ್ಥಿತಿ ಗೊತ್ತಾಗುದಿಲ್ಲ.
सकल साधु संत महाराज